बन्धु दीनबन्धु जगत्पते गोपेश गोपिका कान्त राधा कान्ता नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे हरे। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय। ಲಾಸ್ಟ್ ಕ್ಲಾಸ್ದು ಇಂದ ನಾವು ತ್ವಂ ಪದದ ಅರ್ಥವನ್ನ ನೋಡ್ತಾ ಇದ್ದೀವಿ. ಒಂದು ಪದಕ್ಕೆ ಲಕ್ಷ್ಯಾರ್ಥ ಮತ್ತು ವಾಚ್ಯಾರ್ಥ ಅಂತ ಇರುತ್ತೆ. ನಾವು ತ್ವಂ ಪದದ ಅರ್ಥದ ವಿಶ್ಲೇಷಣೆ ಮಾಡಬೇಕಾದ್ರೆ ಈಗ ನಾವು ತತ್ಪದ ತಗೊಂಡಿಲ್ಲ, ತ್ವಂ ಪದವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಶಂಕರಾಚಾರ್ಯರು ಯಾರ್ದೋ ಸೌಂಡ್ ಬರ್ತಾ ಇದೆ, ಮ್ಯೂಟ್ ಮಾಡಿ. ಶಂಕರಾಚಾರ್ಯರು ತತ್ವಬೋಧದಲ್ಲಿ ಆತ್ಮವನ್ನ ಪಾಯಿಂಟ್ ಮಾಡ್ಬೇಕಾದ್ರೆ ಆತ್ಮದವನ್ನ ಹೇಳ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನೆಗೇಟ್ ಮಾಡ್ತಾರೆ. ನಾಟ್ ದಿಸ್ ಅಂತ ನೇತಿ ಮೆಥಡ್ ಅಲ್ಲಿ ಯೂಸ್ ಮಾಡಿ ಅನಾತ್ಮ ವಸ್ತುಗಳನ್ನ ಮೊದಲು ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಮೂರನ್ನ ಅವರು ಉಪಯೋಗಿಸ್ಕೋತಾರೆ: ಶರೀರತ್ರಯ, ಅವಸ್ಥಾತ್ರಯ ಮತ್ತು ಪಂಚಕೋಶ ವಿವೇಕ. ಇವತ್ತು ನಾವು ಪಂಚಕೋಶ ವಿವೇಕವನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿದ್ವಿ. ಬಟ್ ಇವತ್ತು ಡೀಟೇಲ್ ಆಗಿ ತತ್ವಬೋಧದಿಂದ ಅದನ್ನ ತಗೊಂಡು ಮೂರು ಇದಾಗಿ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಅನಾತ್ಮ ವಸ್ತು ಅಂದರೆ ಯಾವುದು ಚೈತನ್ಯವಲ್ಲವೋ, ಜಡ ವಸ್ತುಗಳು, ಮ್ಯಾಟರ್, ಅದನ್ನ ಅನಾತ್ಮ ವಸ್ತು ಅಂತ ಅಂತೀವಿ. ನಾವು ಒಂದು ಯೋಚನೆ ಮಾಡೋಣ. ನಾವು ಮನೆಯನ್ನಾಗಲಿ, ನಾವಿರ್ತಕ್ಕಂಥ ನಮ್ಮ ಮನೆ, ನಮ್ಮ ಕಾರು, ಯಾವ್ದನ್ನು ನಂದು ಅಂತೀವಿ ಅಷ್ಟೇ ಹೊರತು ನಮಗೆ ಮೈಂಡ್ ಅಲ್ಲಿ ಕನ್ಫ್ಯೂಷನ್ ಇಲ್ಲ, ಇದು ನಾನು ಅಂತ ಅಲ್ವಾ. ಕಾರ್ನ ನಾನು ಯಾವತ್ತು ನಾನು ಅನ್ಕೊಳ್ಳಲ್ಲ, ಮನೇನ ನಾನು ಯಾವತ್ತು ನಾನು ಅನ್ಕೊಳ್ಳಲ್ಲ, ನನ್ ಮೊಬೈಲ್ನ ನಾನು ಅಂತ ಅನ್ಕೊಳ್ಳಲ್ಲ. ಆದ್ರಿಂದ ಆ ವಿಷಯಗಳಿಗೆ ಬಗ್ಗೆ ಚಿಂತನೆ, ಡಿಸ್ಕಷನ್ ಬೇಕಾಗಿಲ್ಲ. ನಮಗ್ ಮೈಂಡ್ ಅಲ್ಲಿ ಅದು ಕ್ಲಿಯರ್ ಇದೆ. ಎಲ್ಲಿ ಬರೋದು ಸಮಸ್ಯೆ? ಯಾವಾಗ ಸಮಸ್ಯೆ ಅಥವಾ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು? ಎಲ್ಲಿವರೆಗೂ ನಾವು ನೆಗೆಟ್ ಮಾಡ್ತೀವಿ, ನಂದು ನಾನಲ್ಲ ಅಂತ ಮನೆ, ವಸ್ತುಗಳು. ಯಾವಾಗ ಅದು ನಮ್ಮ ಶರೀರ ತನಕ ಬರುತ್ತೋ, ಬಾಡಿ, ಅಲ್ಲಿಂದ ಸ್ಟಾರ್ಟ್ ನಾನು ಅನ್ನಕ್ಕೆ. ಆದ್ರಿಂದ ಶಂಕರಾಚಾರ್ಯರು ಅಲ್ಲಿಂದ ತಗೋತಾರೆ. ಯಾರುನು ಮನೆಯ, ಕಾರ್ನ, ಟಿವಿನ ಅನ್ನಲ್ಲ. ಆದ್ರೆ ಈ ದೇಹದಿಂದ ಎಲ್ಲರ ತಿಳುವಳಿಕೆ ಏನು ಅಂದ್ರೆ ಇದು ನಾನು ಅಂತ. ಆದ್ರಿಂದ ಅಲ್ಲಿಂದ ನಾವು ವಿಚಾರವನ್ನ ಶುರು ಮಾಡ್ಬೇಕು. ಎಲ್ಲಿ ತಪ್ಪು ತಿಳುವಳಿಕೆ ಆಗಿದೆ ಅಲ್ಲಿಂದ ಶುರು ಮಾಡ್ಬೇಕು. ಸೊ ಅವರು BMI, ಬಾಡಿ, ಮೈಂಡ್, ಇಂಟೆಲೆಕ್ಟ್ ಜೊತೆಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ತತ್ವದ ವಿಚಾರ. ತತ್ವ ವಿಚಾರ ಅಲ್ಲ, ಅನಾತ್ಮ. ಅದನ್ನ ಆತ್ಮ ಅಂತ ತಪ್ಪು ತಿಳ್ಕೊಂಡಿರುವಂತಹ ನಮ್ಮ ಅವಿದ್ಯೆಯ
ಅಲ್ಲಿಂದ ಶುರು ಅದು. ಆಗ್ಲೇ ಹೇಳ್ದಂಗೆ ಶರೀರತ್ರಯ, ಅವಸ್ಥಾತ್ರಯ ಮತ್ತು ಪಂಚಕೋಶ ವಿವೇಕ. ಇವತ್ತು ನಾವು ಪಂಚಕೋಶ ವಿವೇಕದ ಮೆಥಡ್ ಮೂಲಕ ಅನಾಲಿಸಿಸ್ ಮಾಡೋಣ. ಆಕ್ಚುಲಿ ಪಂಚಕೋಶ ವಿವೇಕ ಮತ್ತು ಶರೀರತ್ರಯಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ರಿಸೆಂಬ್ಲೆನ್ಸ್ ಇದೆ. ತತ್ವಬೋಧದಲ್ಲಿ ಸ್ಥೂಲ ಶರೀರವನ್ನ, ಸ್ಥೂಲ ಅಂತಂದ್ರೆ ಗ್ರಾಸ್ ಬಾಡಿ, ಗ್ರಾಸ್ ಫಿಸಿಕಲಿ ನಿಮ್ ಬಾಡಿ ಏನ್ ನಿಮ್ಮ ಕಣ್ಣು ಮುಂದೆ ಕೈ, ಕಣ್ಣು, ಮೂಗು, ನಿಮ್ ಶರೀರ ಕಾಣ್ತಾ ಇದೆ ಬಾಡಿ, ದಟ್ ಈಸ್ ಕಾಲ್ಡ್ ಸ್ಥೂಲ ಶರೀರ, ವಿಚ್ ಕ್ಯಾನ್ ಬಿ ಟಚ್ಡ್, ಫೀಲ್, ಸೀನ್, ಗ್ರಾಸ್ ಬಾಡಿ. ಆ ಸ್ಥೂಲ ಶರೀರವನ್ನ ಸುಖ ದುಃಖ ಕರ್ಮಫಲ ಆಯತನಂ, ಕರ್ಮ ಫಲಗಳ ಅನುಸಾರವಾಗಿ ಬರ್ತಕ್ಕಂತಹ ಸುಖ ದುಃಖಗಳನ್ನ ಅನುಭವಿಸುವ ಒಂದು ಮನೆ ಅಥವಾ ಒಂದು ಜಾಗ, ಒಂದು ಸ್ಥಳ. ಜೀವ ತನ್ನ ಸುಖ ದುಃಖವನ್ನು ಕರ್ಮ ಫಲಗಳನ್ನ ಅನುಭವಿಸ್ತಕ್ಕಂತಹ, ಅದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೋತೀನಿ, ಸ್ಥೂಲ ಶರೀರ ಮತ್ತು ಅವಸ್ಥಾತ್ರಯ. ಇವತ್ತು ಪಂಚಕೋಶ ವಿವೇಕ. ಆದ್ರೆ ಅದು ನಾನಲ್ಲ, ನಾನು ಅಂತ ಅನ್ಕೊಳ್ತೀನಿ. ಅದು ಅದರಲ್ಲಿ ಅದೇ ತರನೇ ಈಗ ಇಲ್ಲಿ ಪಂಚಕೋಶ ವಿವೇಕದಲ್ಲಿ 5 ನಿಮಗೆಲ್ಲ ಗೊತ್ತಿರೋ ಹಾಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಮೊದಲನೇದಾಗಿ ಕೋಶ ಅನ್ನ ಪದದ ಅರ್ಥವನ್ನ ನೋಡೋಣ. ಕೋಶ ಅಂದ್ರೆ ಕವರಿಂಗ್, ಮುಚ್ಚುವುದು, ಮರೆ ಮಾಡೋದು, ಶೀತ್. ಏನು ಹಾಗಾದ್ರೆ? ಆತ್ಮ ಅನ್ನೋದು ಒಳಗಡೆ ಇದೆ, ಅದನ್ನ ಮೊದಲು ಆನಂದಮಯ ಕೋಶ ಮುಚ್ಚಿದೆ, ಅದರ ಮೇಲೆ ವಿಜ್ಞಾನಮಯ ಕೋಶ ಮುಚ್ಚಿದೆ. ಹಾಗೆ 5 ಲೇಯರ್, ಅದ್ರ ಒಳಗಡೆ ಆತ್ಮ ಅಂತ ಇದೆ ಅಂತನ ಅರ್ಥ. ಆತ್ಮ ಅನ್ನೋದು ಇನ್ಫೈನೈಟ್, ಅನಂತ. ಅದನ್ನ ಯಾರು ಮುಚ್ಚಕ್ಕಾಗಲ್ಲ. ಅದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಕವರಿಂಗ್ ಕೋಶ ಅಂದ್ರೆ ಏನು ಹೇಳ್ತಾ ಇರೋದು? ನಮ್ಮ ಗಮನ ನಾನು ಎಂಬ ಆತ್ಮವನ್ನ ಬಿಟ್ಟು ಡಿಸ್ಟ್ರಾಕ್ಟ್ ಆಗ್ತಾ ಇದೆ. ಗಮನ ನಮ್ಮದು ಬೇರೆದ್ರ ಮೇಲೆ ಹೋಗ್ತಾ ಇದೆ. ಅದನ್ನ ನಾನು ಅಂತ ತಪ್ಪು ತಿಳ್ಕೊಳ್ಳೋಷ್ಟು ನಮಗೆ ಬೇರೆ ವಸ್ತುವಿನ ಮೇಲೆ, ಅನಾತ್ಮ ವಸ್ತುವಿನ ಮೇಲೆ ಗಮನ ಇದೆ. ಹಾಗೇನಾಗತ್ತೆ, ಆತ್ಮ ವಸ್ತುವನ್ನ ಮರಿತಾ ಇದೀವಿ. ಯಾವುದು ನಮಗೆ ನಾನು ಅಂತ ಅನಿಸ್ತಾ ಇದೆಯೋ ಅದರ ಮೇಲೆ ನಮ್ಮ ಗಮನವನ್ನ ಸೆಲ್ಫ್ ಅಥವಾ ಆತ್ಮನಿಂದ ಬಿಟ್ಟು ನಾವು ಡಿಸ್ಟ್ರಾಕ್ಟ್ ಆಗಿ ಬೇರೆ ಯಾವ್ದನ್ನು ನಾನು ಅಂತ ಅನ್ಕೋತಾ ಇದೀವಿ. ಅಂದ್ರೆ ಅದು ಅಡ್ಡ ಬರ್ತಾ ಇದೆ ನನಗೆ ನಾನಾಗಿ ನಿಂತ್ಕೊಳ್ಳೋದಕ್ಕೆ, ಅದು ನನ್ನ ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಮರೆ ಮಾಚ್ತಾ ಇದೆ. ಈಗ ನೀವೆಲ್ಲ ಹೇಳಿ, ಫುಲ್ ಮೂನ್ ಡೇ, ಹುಣ್ಣಿಮೆ, ಅವತ್ತು ಚಂದ್ರನನ್ನ ನೋಡ್ತೀರಾ, ಆ ಬೆಳದಿಂಗಳನ್ನ ನೋಡ್ತೀರಾ. ಯಾರಿಗಾದ್ರೂ ಸೂರ್ಯನ ನೆನಪಾಗುತ್ತಾ ಅವಾಗ? ಚಂದ್ರನಿಗೆ ಸ್ವಂತ ಬೆಳಕಿದೆಯಾ? ಸೂರ್ಯನ ಬೆಳಕನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಷ್ಟೇ ಅದು. ಚಂದ್ರನ ಬೆಳದಿಂಗಳು ಎಷ್ಟು ನಿಮಗೆ ಮೋಹಗೊಳಿಸ್ತಾ ಇದೆ ಅಂದ್ರೆ ಸೂರ್ಯನ ನೆನಪೇ ಇಲ್ಲ. ಆ ರೀತಿ ಆಗೋದು ಕೋಶ ಅಂದ್ರೆ. ಮರೆ ಮಾಚೋದು ಅಂದ್ರೆ ಏನೋ ಒಂದು ಬಟ್ಟೆ ಅಥವಾ ಏನೋ ಇದಿಟ್ಕೊಂಡು ಗೋಡೆ ಕಟ್ಬಿಟ್ಟು ಮರೆ ಮಾಚಿದ್ದಾರೆ ಅಂತಲ್ಲ. ನಮ್ಮ ಗಮನ ಆ ವಸ್ತುವಿನ ಮೇಲೆ ತುಂಬಾ ಆಗ್ಬಿಟ್ಟು ಸತ್ಯವನ್ನ ಮರೆತಿರೋದು. ಇದನ್ನ ಕೋಶ ಅಂತ ಇರೋದು.
ಹಾಗಾದ್ರೆ ನೋಡೋಣ ಹೇಗ್ ಮರಿತಾ ಇದ್ದೀವಿ ನಾವು ಅಂತ. ಮೊದಲನೇದು ಅನ್ನಮಯ ಕೋಶ. ಸ್ಥೂಲ ಶರೀರವೇ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂತಹ ಈ ದೇಹವೇ ಅನ್ನಮಯ ಕೋಶ. ಅದಕ್ಕೆ 6 ರೀತಿಯ ವಿಕಾರಗಳು ಇದೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅಸ್ಥಿ, ಜಾಯತೆ, ಗೊತ್ತಾ ಇದು? ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ. ಗೊತ್ತಾ ಇದು? ಅಸ್ಥಿ ಅಂದ್ರೆ ಗೊತ್ತಾ ಇಲ್ವಾ? ಇದು ಸ್ಥೂಲ ಶರೀರದ ಎಕ್ಸ್ಪ್ಲನೇಷನ್ ಅಲ್ಲಿ ಬರುತ್ತಿದೆಲ್ಲ. 6 ರೀತಿಯ ವಿಕಾರಗಳನ್ನ ಮೊದಲು ಎಕ್ಸಿಸ್ಟ್ ಆಗತ್ತೆ, ಆಮೇಲೆ ಹುಟ್ಟತ್ತೆ, ಆಮೇಲೆ ಬೆಳೆಯತ್ತೆ, ಆಮೇಲೆ ಮತ್ತೆ ಮೆಚ್ಯೂರ್ ಆಗತ್ತೆ, ಆಮೇಲೆ ನಿಧಾನಕ್ಕೆ ಓಲ್ಡ್ ಏಜ್ ಆಗತ್ತೆ, ಮತ್ತೆ ಡೆತ್ ಆಗತ್ತೆ. ಇದು ಎಲ್ಲ ಫಿಸಿಕಲ್ ಬಾಡಿದು ಸ್ಟೋರಿ. ಅನ್ನಮಯ ಕೋಶ, ಮಯ ಅಂದರೆ ಮೇಡಪ್ ಆಫ್ ಅಥವಾ ಅದರ ತುಂಬ, ಅದರಿಂದ ಅದು ಬದಲಾವಣೆ ಆಗ್ತಕ್ಕಂತಹದು. ಅಂದ್ರೆ ಅನ್ನವದಿಂದ ಬದಲಾವಣೆ ಹೊಂದತಕ್ಕಂತಹದು ಯಾವುದು? ಈ ಬಾಡಿ. ತಾಯಿಯ ಗರ್ಭದಿಂದ ಹಿಡಿದು ಆಚೆ ಬಂದಾಗ ಮತ್ತೆ ಅದು ಆಹಾರದಿಂದಲೇ ಬೆಳೆಯತ್ತೆ. ಅದಕ್ಕೆ ಬೆಳೆಯತ್ತೆ, ಬದುಕತ್ತೆ. ಆಹಾರ ಇದ್ರೆ ಮಾತ್ರ ಬದುಕತ್ತೆ ಶರೀರ. ಆಮೇಲೆ ಕೊನೆಗೊಂದು ದಿನ ಮಣ್ಣಿಗೆ ಹೋಗುತ್ತೆ. ಭೂಮಿಯನ್ನ ಎಲ್ಲ ರೀತಿಯ ಅನ್ನ ಅಂದ್ರೆ ಫುಡ್ ಅಂತ, ಎಲ್ಲ ರೀತಿಯ ಫುಡ್ ಮಾಡಿಫಿಕೇಶನ್ ಭೂಮಿಯಿಂದಲೇ ಆಗೋದು. ಆದ್ದರಿಂದ ಅನ್ನಮಯ ಕೋಶ ಅಂದರೆ ಅನ್ನದಲ್ಲೇ, ಅಂದ್ರೆ ಸಂಪೂರ್ಣ ಅನ್ನಮಯ. ಈಗ ನಾವೇನಾದ್ರೂ ಈಗ ಶುಗರ್ ಸಿರಪ್ ನೋಡಿದ್ರೆ ಸಕ್ಕರೆ ಮಯ ಅಂತೀವಲ್ವಾ, ಹಂಗೆ ಇಲ್ಲಿ ಅನ್ನಮಯ ಅಂದ್ರೆ, ಮಯ ಅಂದ್ರೆ ಅದರಿಂದ ಬದಲಾವಣೆ ಹೊಂದತಕ್ಕಂತಹದು, ಅದರ ಮೇಡ್ ಅಪ್ ಆಫ್ ದಟ್ ಅಂತ. ದಿಸ್ ಹೋಲ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಫುಡ್. ಫುಡ್ ಇಂದ ಅದು ಹುಟ್ಟತ್ತೆ, ಬೆಳೆಯತ್ತೆ, ದೊಡ್ಡದಾಗತ್ತೆ, ಕೊನೆಗೊಂದಿನ ಸಾಯತ್ತೆ. ಈ ಫಿಸಿಕಲ್ ಬಾಡಿ ನಮ್ ಕಣ್ಮುಂದೆ ಏನ್ ಕಾಣ್ತಾ ಇದೆ ಅದು ಅನ್ನಮಯ ಕೋಶ. ಇದು ಹೆಂಗೆ ನನಗೆ ಅಡ್ಡ ಆಗಿದೆ? ಇದ್ಯಾಕೆ ಕೋಶ ಆಗಿದೆ? ನಾನ್ ಯಾಕೆ ಇದನ್ನ ನಾನು ಅಂತ ಅನ್ಕೋತೀನಿ? ನಮ್ಮ ಗಮನ ಇದರ ಮೇಲೆ ತುಂಬಾ ಇದೆ, ತುಂಬಾ ಗಮನ ಕೊಡ್ತಾರೆ ಫಿಸಿಕಲ್ ಬಾಡಿಗೆ, ಮೋಸ್ಟ್ ಆಫ್ ದ ಪೀಪಲ್. ಆ ದೇಹವನ್ನ ಏನದು ಬ್ಯೂಟಿಫೈ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ಯೂಸ್ ಮಾಡ್ತಾರೆ ಬ್ಯೂಟಿ ಪಾರ್ಲರ್ಗಳಲ್ಲಿ. ಆ ಪ್ಯಾಂಪರ್ ಮಾಡ್ತಾರೆ ಬಾಡಿನ, ಫುಲ್ ಅಟೆನ್ಷನ್ ಬಾಡಿ ಮೇಲೆ ಇರುತ್ತೆ. ನಾನು ಅಂದ್ರೆ ಈ ಬಾಡಿ. ಹಾಗಂತ ಬಾಡಿಗೆ ಇಂಪಾರ್ಟೆನ್ಸ್ ಕೊಡ್ಬಾರ್ದು ಅಂತಲ್ಲ, ಅದು ಸಾಧನಾ ಶರೀರ. ಅದನ್ನ ಆರೋಗ್ಯವಾಗಿ ಇಟ್ಕೋಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು. ಅದನ್ನ ಒಂದು ಸಾಧನೆಗೆ ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ಬೇಕು. ಆದ್ರೆ ಗಮನವೆಲ್ಲ ಅದ್ರ ಮೇಲೆ ಇರೋದಲ್ಲ, ಸದಾ ಅದ್ರ ಮೇಲೆ ಗಮನ. ಅವಾಗ ಸೆಲ್ಫ್ ಇಸ್ ಇಗ್ನೋರ್ಡ್. ನಾನು ಅಂತ ಯಾವುದು ಇದೆ ನಿಜವಾದದ್ದು ಅದನ್ನ ಮರ್ತು ಬಿಟ್ಟು, ಈ ಹೆಂಗೆ ನಾವು ಚಂದ್ರನ ಬೆಳದಿಂಗಳು ನೋಡ್ತಾ ಇದ್ದಾಗ ಸೂರ್ಯನ ಮರಿತೀವೋ, ಹಂಗೆ ದೇಹದ ಮೇಲೆ ನಮಗಿರ್ತಕ್ಕಂತಹ ಗಮನದಿಂದ ನಾವು ಆತ್ಮನನ್ನ ಮರಿತೀವಿ. ಇದನ್ನ ಕೋಶ ಅನ್ನೋದು. ಇಟ್ ಇಸ್ ನಾಟ್ ಫಿಸಿಕಲ್ ಒಂದು ಏನೋ ಅಡ್ಡ ಇದೆ ಅಂತ. ಎವ್ರಿಥಿಂಗ್ ಮೈಂಡ್ ಅಲ್ಲಿ. ಈ ದೇಹ ನಾನು, ಅದಕ್ಕೇನಾದ್ರೂ ಆದರೆ, ಅದಕ್ಕೆ ಯಾರಾದ್ರೂ ಅಂದ್ರೆ ನನಗೆ ಅಂದಿದ್ದು. ಈ ರೀತಿಯಾಗಿ ಅದು ಅನ್ನಮಯ ಕೋಶ ಆತ್ಮನನ್ನ ಕವರ್ ಮಾಡುತ್ತೆ. ಸದಾ ದೇಹದ ಇದು ಎಲ್ಲೋ ನೋವಾಗ್ತಾ ಇದೆ, ಎಲ್ಲೋ ಇದಾಗ್ತಾ ಇದೆ, ಸದಾ ಆಲ್ ದ ಟೈಮ್ ವಿ ಫೋಕಸ್ ಆನ್ ಬಾಡಿ.
ಸೋ ಮಚ್. ಬಾಡಿಯನ್ನ ನೋಡ್ಕೋಬಾರ್ದು, ಆರೋಗ್ಯ ಇಟ್ಕೋಬಾರ್ದು ಅಂತ ತಪ್ಪರ್ಥ ಅಲ್ಲ ಅದು. ಆದ್ರೆ ಅದು ನೀನಲ್ಲ, ಅದು ನನಗೆ ಇರ್ತಕ್ಕಂತಹ ಒಂದು ಸಾಧನ ಶರೀರ, ನಾನಲ್ಲ ಅದು ಅನ್ನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದು ಸರಿಯಾದ ಅರ್ಥ ಮಾಡ್ಕೋಬೇಕು ಅದನ್ನ. ನಾನು ಈ ದೇಹ ಅಂತ ನಾವು ತಪ್ಪು ತಿಳ್ಕೊಂಡ್ಬಿಡ್ತೀವಿ. ನಾನು ಅಂದ ತಕ್ಷಣ ಈ ಬಾಡಿ, ನಾನು ಉದ್ದಗಿದ್ದೀನಿ, ನಾನ್ ದಪ್ಪಗಿದ್ದೀನಿ, ನಾನ್ ಕಪ್ಪಗಿದ್ದೀನಿ, ನಾನ್ ಬೆಳ್ಳಗಿದ್ದೀನಿ. ನಾನಲ್ಲ ಅದು. ಈ ರೀತಿ ಮಿಸ್ಟೇಕ್ ಮಾಡ್ಕೊಳ್ಳೋದನ್ನ ಅನ್ನಮಯ ಕೋಶ ಅಂತ ಹೇಳಿರೋದು. ಆತ್ಮ ವಸ್ತುವನ್ನ ಮರೆತು ಅನಾತ್ಮವಾದ ಶರೀರಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಅದು ಅನ್ನಮಯ ಕೋಶ. ನೆಕ್ಸ್ಟ್ ಪ್ರಾಣಮಯ ಕೋಶ. ಪ್ರಾಣ 5 ತರಹದ ಪ್ರಾಣ ಇದೆ, ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ. ಒಂದೊಂದು ಪ್ರಾಣವು ಒಂದೊಂದು ಫಂಕ್ಷನ್ ಅಥವಾ ಒಂದೊಂದು ಕೆಲಸ ಮಾಡುತ್ತೆ ಬಾಡಿಲಿ. ಪ್ರಾಣ ರೆಸ್ಪಿರೇಟರಿ ಸಿಸ್ಟಮ್, ಅಪಾನ ಎಕ್ಸ್ಕ್ರೀಟರಿ ಸಿಸ್ಟಮ್, ಉದಾನ ರಿವರ್ಸ್ ಮಾಡೋದು, ವ್ಯಾನ ಸರ್ಕ್ಯುಲೇಷನ್, ಸಮಾನ ಡೈಜೆಷನ್. ಇದು 5 ಪ್ರಾಣಗಳು ಸರಿಯಾಗಿ ವರ್ಕ್ ಆಗ್ತಾ ಇದ್ರೆ ಮಾತ್ರ ಬಾಡಿಗೆ ಎನರ್ಜಿ ಸಿಗೋದು. 5 ಪ್ರಾಣಗಳು ಇಟ್ ಎನರ್ಜೈಸಸ್ ದ ಬಾಡಿ, ಶಕ್ತಿ ಕೊಡುತ್ತೆ. ಬ್ರೀದ್ ಮಾಡಿದ್ದನ್ನ ಆಕ್ಸಿಜನ್ ಒಳಗೆ ತಗೊಳುತ್ತೆ, ಆಕ್ಸಿಜನ್ ಬೇಕೇ ಬೇಕು. ಆಮೇಲೆ ಆಕ್ಸಿಜನ್ ಇಡೀ ಬಾಡಿಲಿ ಸರ್ಕ್ಯುಲೇಷನ್ ಆಗತ್ತೆ. ಆಮೇಲೆ ತಿಂದ ಆಹಾರ ಡೈಜೆಸ್ಟ್ ಆಗಿ ಎನರ್ಜಿ ಬರುತ್ತೆ. ಸೊ 5 ಪ್ರಾಣಗಳು ನಮಗೆ ಎನರ್ಜಿಯನ್ನ ಕೊಡುತ್ತೆ. ಎನರ್ಜಿ ಮತ್ತೆ ಈ ಪ್ರಾಣಮಯ ಕೋಶವನ್ನ ಕ್ರಿಯಾಶಕ್ತಿ ಅಂತ ಹೇಳ್ಬೋದು. ಈ ಪ್ರಾಣಮಯ ಕೋಶದಲ್ಲಿ ಏನೇನಿಂದ ಪ್ರಾಣಮಯ ಕೋಶ ಆಗಿದೆ? 5 ಪ್ರಾಣಗಳು ಪ್ಲಸ್ 5 ಕರ್ಮೇಂದ್ರಿಯಗಳು. 5 ಪ್ರಾಣ, 5 ಪ್ರಾಣ ಪ್ಲಸ್ 5 ಕರ್ಮೇಂದ್ರಿಯ. ಈ ಪ್ರಾಣ ಹೇಳ್ದೆ ನಾನು, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ. 5 ಪ್ರಾಣ ಮತ್ತು 5 ಕರ್ಮೇಂದ್ರಿಯಗಳು. ಗೊತ್ತಲ್ವಾ 5 ಕರ್ಮೇಂದ್ರಿಯಗಳು? ವಾಕ್ ಮಾತು, ಮತ್ತೆ ಕೈ, ಕಾಲು, ರೀಪ್ರೊಡಕ್ಟಿವ್ ಆರ್ಗನ್ಸ್ ಮತ್ತೆ ಎಕ್ಸ್ಕ್ರೀಟರಿ ಆರ್ಗನ್ಸ್. 5 ಕರ್ಮೇಂದ್ರಿಯ, 5 ಪ್ರಾಣ ಸೇರಿ ಪ್ರಾಣಮಯ ಕೋಶ. ಇದರ ಮುಖ್ಯ ಕೆಲಸ ಕ್ರಿಯಾಶಕ್ತಿ. ಯಾಕೆ ಅಂದ್ರೆ ಕ್ರಿಯೆ ಮಾಡ್ಬೇಕಾದರೆ ಶಕ್ತಿ ಬೇಕು, ಪವರ್ ಆಫ್ ಆಕ್ಷನ್. ಇಲ್ಲಿ ಯಾವ ಬುದ್ಧಿಗೂ ಏನು ಕೆಲಸ ಇಲ್ಲ, ಇಲ್ಲೇನು ಡಿಸಿಷನ್ ಎಲ್ಲ ಆಗಲ್ಲ, ಬರೀ ಕೆಲಸ. ಪ್ರಾಣಮಯ ಕೋಶ ಹೆಂಗೆ ಪ್ರಾಣಮಯ ಕೋಶ ಫಂಕ್ಷನ್ ಆಗತ್ತೆ? ನಮಗೆ ಎನರ್ಜಿ ಬೇಕು ಅಂದ್ರೆ ಏನು? ನಮಗೆ ಆ ಎನರ್ಜಿ ಯೂಸ್ ಆಗ್ತಾ ಇದ್ದಂಗೆ ಹಸಿವೆ ಮತ್ತು ಬಾಯಾರಿಕೆ, ಹಂಗರ್ ಅಂಡ್ ಥರ್ಸ್ಟ್, ಟಯರ್ಡ್ ಆಗತ್ತೆ, ಎನರ್ಜಿ ಇರುತ್ತೆ. ಇದೆಲ್ಲ ಪ್ರಾಣಮಯ ಕೋಶದ ಫಂಕ್ಷನ್ಸ್. ಇಲ್ಲಿ ಯಾವ ಡಿಸಿಷನ್ ಏನು ಮಾಡಲ್ಲ. ಅದಕ್ಕೆ ಇಲ್ಲಿ ಬೇಕಾಗಿರೋದು 5 ಕರ್ಮೇಂದ್ರಿಯ, 5 ಪ್ರಾಣ. ಈ ಪ್ರಾಣಮಯ ಕೋಶ ಹೆಂಗೆ ನಮಗೆ ಆತ್ಮನನ್ನ ಕವರ್ ಮಾಡಿದೆ? ಯೋಚನೆ ಮಾಡಿ. ನಮ್ಮ ಗಮನ
ದೇಹದಷ್ಟೇ ಸದಾ ಇನ್ನೊಂದು ಮೇಲೆ ಇರೋದು ಫುಡ್, ಆಹಾರ. ಅದಕ್ಕೆ ತಾನೇ ಎಷ್ಟು ವೆರೈಟಿ ಫುಡ್, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚೈನೀಸು, ಮೆಕ್ಸಿಕನ್, ಕಾಂಟಿನೆಂಟಲ್, ವೆರೈಟಿ 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 ಫುಡ್ ಟು ಸ್ಯಾಟಿಸ್ಫೈ ದ ಟಂಗ್. ಎಷ್ಟು ಆಲ್ ದ ಟೈಮ್ ಗಮನ ಅದ್ರ ಮೇಲೆ ಇರುತ್ತೆ. ಎಷ್ಟು ತರಹದ ಫುಡ್, ಅದರ ಪ್ರಿಪರೇಷನ್, ಅದ್ರ ಕಡೆ ಡಿಸ್ಟ್ರಾಕ್ಟ್ ಆಗತ್ತೆ ಮೈಂಡ್. ಆಮೇಲೆ ಹೋಲ್ ಪರ್ಪಸ್ ಆಫ್ ಲೈಫ್ ಈಸ್ ಈಟಿಂಗ್ ಅಂಡ್ ಡ್ರಿಂಕಿಂಗ್. ಪ್ರಾಣಮಯ ಕೋಶದಲ್ಲಿ ಉಂಟಾಗ್ತಕ್ಕಂಥದ್ದು ಹಸಿವೆ ಮತ್ತು ನೀರಡಿಕೆ, ಹಂಗರ್ ಅಂಡ್ ಥರ್ಸ್ಟ್. ಆದರೆ ನಮ್ಮ ಗಮನ ಫುಡ್ ಮೇಲೆ ಎಷ್ಟಿದೆ ನೋಡಿ. ವರ್ಲ್ಡ್ ಅಲ್ಲಿ ನಮ್ಮ ಮುಂದೆನೆ ಎಷ್ಟು ವೆರೈಟಿ ಆಫ್ ಫುಡ್, ಎಷ್ಟು ತಿಂದರೂ ತೃಪ್ತಿ ಆಗದೆ ಇರ್ತಕ್ಕಂತಹದ್ದು. ಸದಾ ಗಮನ ಅದ್ರ ಮೇಲೆ ಇರೋದ್ರಿಂದ ಆತ್ಮನನ್ನ ಮರಿತೀವಿ. ಅದು ಶೀತ್ ಅಥವಾ ಕವರಿಂಗ್. ನೆಕ್ಸ್ಟ್ ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ಇಚ್ಛಾಶಕ್ತಿ. ಇಲ್ಲಿ ಮೈಂಡ್ ಪ್ಲಸ್ ಪಂಚ ಜ್ಞಾನೇಂದ್ರಿಯಗಳು. ಮೈಂಡ್ ಮನಸ್ಸು ಮತ್ತು ಪಂಚ ಜ್ಞಾನೇಂದ್ರಿಯಗಳು. ಇಲ್ಲಿ 6 ಕಾಂಪೋನೆಂಟ್. ಹಿಂದಿಂದ್ರಲ್ಲಿ 10, 5 ಪ್ರಾಣ, 5 ಕರ್ಮೇಂದ್ರಿಯ. ಇಲ್ಲಿ ಮೈಂಡ್ ಮತ್ತೆ 5 ಜ್ಞಾನೇಂದ್ರಿಯ. ಗೊತ್ತಿದೆ ಜ್ಞಾನೇಂದ್ರಿಯ ಅಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಆಸೆಗಳು ಮನಸ್ಸಿನಲ್ಲಿ ಬರ್ಬೇಕಾದ್ರೆ ಅದು ಬಂದಿದ್ ಹೆಂಗೆ ಮನಸ್ಸಿಗೆ? ಹೊರಗಡೆಯ ಪ್ರಪಂಚದ ವಿಷಯಗಳನ್ನ ನೋಡೋದು, ಕೇಳೋದು, ಅದನ್ನ ಸೆನ್ಸ್ ಮಾಡಿ ಪಂಚ ಜ್ಞಾನೇಂದ್ರಿಯಗಳು ತಂದು ಮನಸ್ಸಿಗೆ ಕೊಡುತ್ತೆ. ಆಗ ಅದನ್ನೇ ನೋಡಿ 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 ಮನಸ್ಸು ಅದನ್ನ ಆಸೆ ಪಡಕ್ಕೆ ಶುರುವಾಗತ್ತೆ. ಈಗ ನೋಡ್ದೇ ಇರೋದನ್ನ, ಕೇಳ್ದೇ ಇರೋದನ್ನ ಮನಸ್ಸು ಆಸೆ ಪಡೋಲ್ಲ. ಈಗ ಒಂದು 100 ವರ್ಷದ ಹಿಂದೆ ಯಾರಿಗಾದ್ರೂ ಐಫೋನು, ಐಪ್ಯಾಡು, ಆ ಆಸೆ ಬರಲ್ಲ. ಯಾಕಂದ್ರೆ ಅದನ್ನ ಅವ್ರು ನೋಡೇ ಇಲ್ಲ. ಈ ಜ್ಞಾನೇಂದ್ರಿಯಗಳು ಹೊರಗಡೆ ಪ್ರಪಂಚದಲ್ಲಿ ನೋಡಿ ತಂದು ತಂದು ವಿಷಯಗಳನ್ನ ಮನಸ್ಸಿಗೆ ಕೊಡುತ್ತೆ. ಮನಸ್ಸೇನಾಗತ್ತೆ? ಅದನ್ನ ಆಸೆ ಪಡುತ್ತೆ. ಅದನ್ನೇ ಇಚ್ಛಾಶಕ್ತಿ ಅಂತ ಹೇಳಿದ್ದು ನಾನು. ಈ ಮನಸ್ಸಲ್ಲಿ ಏನೇನಿದೆ? ಅಲ್ಲೇನಿದೆ? ಪ್ರಾಣಮಯ ಕೋಶದಲ್ಲಿ ಎನರ್ಜಿ, ಪವರ್ ಆಫ್ ಆಕ್ಷನ್. ಇಲ್ಲಿ ಫೀಲಿಂಗ್ಸು, ಎಮೋಷನ್ಸು, ಇಮ್ಯಾಜಿನೇಷನ್ಸು, ಡಿಸೈರ್ಸು. ಇದು ಹೆಂಗೆ ಆತ್ಮನನ್ನ ಕವರ್ ಮಾಡುತ್ತೆ ಮನೋಮಯ ಕೋಶ? ಯಾವಾಗ ಮನಸ್ಸಲ್ಲಿ ತುಂಬಾ ಆಸೆಗಳು ತುಂಬಿರುತ್ತೋ ಆ ಮನಸ್ಸು ತನ್ನ ಆಸೆಗಳನ್ನ ಪೂರೈಸ್ಕೊಳ್ಳಕ್ಕೆ ಹೊರಗಿನ ಪ್ರಪಂಚದಲ್ಲಿ ನೋಡುತ್ತೆ. ನಂಗೆ ಅದು ಬೇಕು, ಇದು ಬೇಕು, ಇದು ಇಷ್ಟ, ಇದು ಇಷ್ಟ ಇಲ್ಲ. ಅದೇನಾಗತ್ತೆ? ಹೊರಗಿನ ಲೌಕಿಕ ಪ್ರಪಂಚದ ತನ್ನ ಸುಖ ಇದೆ ಅಂತ ಅದ್ರ ಬೆನ್ ಹತ್ತಿ ಹೋಗುತ್ತೆ. ಅವಾಗೇನಾಯ್ತು? ಈಗ ಅಟೆನ್ಷನ್ ಆನ್ ವರ್ಲ್ಡ್ಲಿ ಪ್ಲೆಜರ್ಸ್, ಲೌಕಿಕ ವಸ್ತುಗಳ ಮೇಲೆ ಆಸೆ ಆಯ್ತು, ಗಮನ ಅಲ್ಲಿ ಹೋಯ್ತು. ಈ ರೀತಿಯಾಗಿ ಆತ್ಮನನ್ನ ಕವರ್ ಮಾಡುತ್ತೆ. ನನ್ನ ನಿಜವಾದ ಆನಂದ ಸ್ವರೂಪ ನಾನು ಅನ್ನೋದನ್ನ ಮರೆತು ಹೊರಗಿನ ವಿಷಯಗಳಲ್ಲಿ ಆಸಕ್ತಿಯನ್ನ ಬೆಳೆಸ್ಕೊಂಡು ಜ್ಞಾನೇಂದ್ರಿಯಗಳು ಕೊಟ್ಟಂತಹ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ತನ್ನ ಆಸೆಗಳನ್ನ ಪೂರೈಸ್ಕೊಳ್ಳಕ್ಕೆ ಆಸೆ ಪಡತ್ತೆ, ಪ್ರಯತ್ನ ಪಡುತ್ತೆ. ಅದು ಮನೋಮಯ ಕೋಶ ಆಸೆ ಪಡುತ್ತೆ. ಪ್ರಾಣಮಯ ಕೋಶ ಅದನ್ನ ಆಕ್ಷನ್ ತರುತ್ತೆ. ಈ ಇಚ್ಛಾಶಕ್ತಿ ಕ್ರಿಯಾಶಕ್ತಿಗೆ
ಪ್ರೇರಣೆ ಮಾಡುತ್ತೆ, ನನಗೆ ಅದು ಬೇಕು. ಕ್ರಿಯೆ ಅದರಿಂದ ಅದ್ ಮುಂದೆ ನನಗದು ಬೇಕು ಅನ್ನೋದಕ್ಕೆ ಆಕ್ಷನ್ ಪ್ರಾಣಮಯ ಕೋಶ. ನನ್ನ ಸುಖ ಔಟ್ಸೈಡ್ ವರ್ಲ್ಡ್ ಅಲ್ಲಿ ಇದೆ ಅಂತ ತಿಳ್ಕೊಂಡು ಅದರ ಹಿಂದೆ ಓಡುತ್ತಲ್ಲ, ಅದು ಮನೋಮಯ ಕೋಶ. ಅದು ಕೋಶ ಅಂದ್ರೆ ಅದು ಆತ್ಮನನ್ನ ಕವರ್ ಮಾಡುತ್ತೆ. ಅಂದ್ರೆ ನಾನ್ ಯಾರು ಅನ್ನೋದನ್ನ ಮರ್ಸತ್ತೆ, ನನ್ನ ಗಮನವನ್ನ ಔಟ್ಸೈಡ್ ವಸ್ತುಗಳ ಮೇಲೆ ಇಡಿಸುತ್ತೆ. ವಿಜ್ಞಾನಮಯ ಕೋಶ. ಇಲ್ಲಿ ಬುದ್ಧಿ ಪ್ಲಸ್ ಜ್ಞಾನೇಂದ್ರಿಯಗಳು, ಮತ್ತೆ ಇಲ್ಲೂ 6 ಕಾಂಪೊನೆಂಟ್. ನಿಶ್ಚಯಾತ್ಮಿಕ ಬುದ್ಧಿ, ಟೇಕಿಂಗ್ ಡಿಸಿಷನ್, ಡಿಸ್ಕ್ರಿಮಿನೇಟಿಂಗ್ ಪವರ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದು ವಿವೇಕ ಯಾವುದು ಅವಿವೇಕ, ಆ ಡಿಸ್ಕ್ರಿಮಿನೇಷನ್ ಇರೋದು, ನಿರ್ಧಾರವನ್ನ ತಗೊಳ್ಳೋದು ವಿಜ್ಞಾನಮಯ ಕೋಶ. ನಿಶ್ಚಯಾತ್ಮಿಕ ಬುದ್ಧಿ, ಅಲ್ಲೇನು ಕಾಂಪೊನೆಂಟ್ಸು ಬುದ್ಧಿ ಪ್ಲಸ್ ಜ್ಞಾನೇಂದ್ರಿಯ. ಹೊರಗಿನ ಪ್ರಪಂಚದಿಂದ ಇನ್ಫಾರ್ಮೇಶನ್ ತಗೊಂಡು ಮನಸ್ಸಿಗೆ ಕೊಟ್ಟು, ಆ ಮೊಬೈಲ್ ತುಂಬಾ ಚೆನ್ನಾಗಿದೆ, ಅಡ್ವರ್ಟೈಸ್ಮೆಂಟ್ ನೋಡಿ 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 ಇಚ್ಛಾಶಕ್ತಿ ಬಂತು, ನಾನು ಅದನ್ನ ತಗೋಬೇಕು ಅಂತ. ಅದನ್ನ ಅದ್ ಹಾಗೆ ಎಕ್ಸಿಕ್ಯೂಟ್ ಮಾಡಲ್ಲ ಮೈಂಡು, ಅದು ಬರೀ ಆಸೆ ಮಾತ್ರ ಪಡುತ್ತೆ. ಅದು ನೆಕ್ಸ್ಟ್ ಹೋಗುತ್ತೆ ಇನ್ಫಾರ್ಮೇಶನ್ ಬುದ್ಧಿಗೆ. ಬುದ್ಧಿ ಏನ್ ಮಾಡುತ್ತೆ, ಅದು ನೆಕ್ಸ್ಟ್ ಸ್ಟಾರ್ಟ್ ಬುದ್ಧಿ ಅದೇನ್ ಮಾಡತ್ತೆ, ನಿಶ್ಚಯಾತ್ಮಿಕ ಬುದ್ಧಿ. ಅದ್ರದ್ದು ಬೆಲೆ ಎಷ್ಟು, ಅದರ ಏನೇನ್ ಯೂಸೇಜು, ನನಗೆ ಅದರಿಂದ ಏನ್ ಯೂಸ್ ಆಗತ್ತೆ, ಆ ರೇಟು ನನಗೆ ಕೊಟ್ಟು ತಗೊಳಕ್ ಆಗತ್ತಾ, ಇದೆಲ್ಲ ಬುದ್ಧಿ ಡಿಸೈಡ್ ಮಾಡೋದು. ಆಸೆ ಪಡೋದ್ ಮಾತ್ರ ಮನಸ್ಸು. ಅದೆಲ್ಲ ಯಾರೋ ಬೇರೆ ಅಂತ ಅನ್ಕೋಬೇಡಿ, ಎಲ್ಲ ಒಂದೇ ಮೈಂಡ್ ಅಲ್ಲೇ. ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಇಲ್ಲ. ಆ ಟೈಮಲ್ಲಿ ಆ ಫಂಕ್ಷನ್ ಮಾಡ್ಬೇಕಾದ್ರೆ ಅದಕ್ಕೆ ಸಂಕಲ್ಪ ವಿಕಲ್ಪ ಮಾಡ್ತಾ ಇದ್ರೆ ಇಚ್ಛಾಶಕ್ತಿ ಮನಸ್ಸು, ನಿಶ್ಚಯಾತ್ಮಿಕ ಅಂದ್ರೆ ಬುದ್ಧಿ. ಆಗ ಡಿಸೈಡ್ ಮಾಡತ್ತೆ ಮೈಂಡ್, ಬೇಕಾ ನನಗದು, ಅದು ಒಳ್ಳೇದೇ ಅಲ್ವಾ ಮೈಂಡ್ ಬುದ್ಧಿ. ಅದ್ಯಾಕೆ ಕವರ್ ಮಾಡುತ್ತೆ ವಿಜ್ಞಾನಮಯ ಕೋಶ. ಈ ವಿಜ್ಞಾನಮಯ ಕೋಶದಲ್ಲೇ, ಈ ಇಂಟೆಲೆಕ್ಟ್ ಅಲ್ಲೇ ಅಹಂ ನಾನು ಅನ್ನೋದು ಉತ್ಪತ್ತಿ ಆಗೋದು. ಇರೋದೇ ಅಲ್ಲಿ ಅದು ನಾನು ಅನ್ನೋದು. ಇದ್ಯಾತಕ್ಕೆ ಆತ್ಮನನ್ನ ಕವರ್ ಮಾಡುತ್ತೆ ಅಂದ್ರೆ, ಈ ಬುದ್ಧಿಯಲ್ಲಿ ಸಾವಿರಾರು ವಿಷಯಗಳು ನಮಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಎಷ್ಟೋ ವಿಷಯಗಳನ್ನ ತಿಳ್ಕೊತೀವಿ, ಎಷ್ಟೊಂದು ನನಗೆ ಗೊತ್ತು, ಎಷ್ಟೊಂದು ಗೊತ್ತಿಲ್ಲ, ಗೊತ್ತಿಲ್ಲದೆ ಇರೋದನ್ನ ಗೊತ್ತು ಮಾಡ್ಕೋತೀನಿ. ಎಷ್ಟೋ ವಿಷಯಗಳು, ಹೊರಗಿನ ವಿಷಯಗಳು, ಎಷ್ಟೋ ವಿಷಯಗಳು ಗೊತ್ತಿಲ್ಲದೆ ಇರೋದಕ್ಕೆ ಉತ್ತರ ಹುಡುಕ್ತೀನಿ. ಈ ರೀತಿ ಮಾಡ್ತಾರೆ. ಇದು ಎಂಡ್ಲೆಸ್. ಮೇ ಬಿ ನಾನು ಪ್ರಪಂಚದಲ್ಲಿ ಔಟ್ಸೈಡ್ ವರ್ಲ್ಡ್ ಅಲ್ಲಿ ತುಂಬಾ ಇಂಟೆಲಿಜೆಂಟ್ ಪರ್ಸನ್ ಅಂತ ಅನ್ಸ್ಕೋಬಹುದು. ಅವ್ರಿಗೆ ಎಷ್ಟೋ ವಿಷಯಗಳು ಗೊತ್ತಪ್ಪ, ಅವರೆಲ್ಲ ತಿಳ್ಕೊಂಡಿದ್ದಾರೆ, ತುಂಬಾ ಜ್ಞಾನಿಗಳವರು ಇರಬಹುದು. ಆದರೆ ಈ ರೀತಿ ವೆರೈಟಿ ಆಫ್ ಇದನ್ನ ನಾವು ಅದು ಹುಡುಕ್ತಾ ಹೋದ್ರೆ ನೆವರ್ ಎಂಡ್. ಅದು ಯಾರಿಗೂ ಈ ಪ್ರಪಂಚದ ಪೂರ್ಣ ಜ್ಞಾನ ಆಗಕ್ ಸಾಧ್ಯ ಇಲ್ಲ, ಎಷ್ಟೇ ಬುದ್ಧಿವಂತ ಆಗಿರ್ಲಿ. ಈ ರೀತಿ ಲೌಕಿಕ ವಿಷಯಗಳನ್ನ ತಿಳ್ಕೋತಾ ಅದು ಸೈನ್ಸ್ ಆಗ್ಬೋದು, ಹಿಸ್ಟ್ರಿ ಆಗ್ಬೋದು, ಯಾವುದೇ ಸಬ್ಜೆಕ್ಟ್ ಆಗ್ಬೋದು, ಅದನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾ ಅಧ್ಯಯನ ಮಾಡ್ತಾ ಅದ್ರಲ್ಲಿ ಮುಳುಗು ಹೋದಾಗ ದ ಮೇನ್ ಪರ್ಪಸ್ ಬುದ್ಧಿ ಏನಾಗತ್ತೆ, ಅವಾಗ ಎಕ್ಸ್ಟ್ರಾವರ್ಟ್ ಆಗತ್ತೆ, ಆಚೆ ಕಡೆ ವಿಷಯಗಳಲ್ಲಿ ಹಿಂದೆ ಓಡುತ್ತದು. ಆಗ ಅದು ಬಿಸಿ ಇನ್ ಫೈಂಡಿಂಗ್ ದ ಆನ್ಸರ್ಸ್, ಬಿಸಿ ಇನ್ ಫೈಂಡಿಂಗ್ ಅದ್ರದ್ದು ಒಳಗಡೆ ಇರುತ್ತಲ್ಲ, ಅದೊಂಥರ ತಿಳ್ಕೋಬೇಕು ಅನ್ನೋ ಒಂದು ಅರ್ಜು, ಅದರ ಹಿಂದೆ ಓಡಿ ಅದು ದ ಮೇನ್ ಪರ್ಪಸ್, ದ ಮೋಸ್ಟ್ ಇಂಪಾರ್ಟೆಂಟ್, ಇಟ್ ಇಗ್ನೋರ್ಸ್ ದ ಸೆಲ್ಫ್. ಹೇಗ್ ಗೊತ್ತಾ ಇದೆಲ್ಲ,
ಒಂದ್ ದೊಡ್ಡ ಬ್ಯೂಟಿಫುಲ್ ಕವರ್ ಒಳಗೆ ಮದ್ವೆಗೋ ಬರ್ತ್ಡೇಗೋ ಏನೋ ಒಂದ್ ಪ್ರೆಸೆಂಟೇಶನ್ ಹಾಕಿ ಕೊಟ್ಟಿದ್ದೀರಾ. ಆ ಕವರ್ ನೋಡ್ಕೊಂಡ್ ಮೈ ಮರೆತು ಒಳಗಿರೋ ಕ್ಯಾಶ್ ನ ಮರ್ತಂಗೆ. ಆ ರೀತಿ ಕವರಿಂಗ್ ಇದೆ. ಹೊರಗಿನ ವಿಷಯಗಳಲ್ಲಿ ತಿಳ್ಕೋತಾ ಅದರಲ್ಲಿ ಎಷ್ಟು ಮೈ ಮರ್ತಿದ್ದೀನಿ ನಾನು ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಆತ್ಮನನ್ನ ಇಗ್ನೋರ್ ಮಾಡೋದು. ಗಮನವೆಲ್ಲ ನನ್ನ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದ್ರಲ್ಲಿ ಓಡೋದು. ಸ್ವಲ್ಪ ಆತ್ಮನಿಗೆ ಹತ್ತಿರದ ಬಂದು ಅಂತಾರೆ ಬುದ್ಧಿಯನ್ನ. ಆದರೆ ಆತ್ಮನಲ್ಲ, ಅನಾತ್ಮವೇ ಅದನ್ನು. ಇಲ್ಲಿಯವರೆಗೂ ಹೇಳಿದ್ರಲ್ಲಿ ಏನಾದ್ರು ಕ್ವಶನ್ ಇದೆಯಾ? ಹೀಗೆ ಒಂದೊಂದು ಶೀತು ಕವರ್ ಮಾಡ್ತಾ ಹೋಗುತ್ತೆ ಆತ್ಮನನ್ನ ಅಂತಂದ್ರೆ ನಮ್ಮ ಗಮನವನ್ನ ತನ್ನ ಕಡೆ ಎಳ್ಕೊಂಡು ನಮ್ಮನ್ನ ಆತ್ಮ ವಸ್ತುವನ್ನ ಮರೆಸುತ್ತೆ. ಈಗ ಫೈನಲ್ ಆನಂದಮಯ ಕೋಶ. ಈ 4 ಮೊದಲು ಹೇಳಿದ್ನಲ್ಲ ಕೋಶಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಈ 4 ಕೋಶಗಳಿರದೆ ಈ ಆನಂದಕ್ಕಾಗಿ. ಈ ಆನಂದ ಬರೋದಕ್ಕೋಸ್ಕರನೇ ಆ 4 ಕೋಶಗಳ ಮೇಲೆ ನಮ್ಮ ಗಮನ ಹೋಗೋದು. ಆನಂದ 2 ರೀತಿಯಲ್ಲಿ ನಮಗೆ ಉಂಟಾಗುತ್ತೆ. ಒಂದು ಜಾಗೃತ್ ಅವಸ್ಥೆಯಲ್ಲಿ, ಇನ್ನೊಂದು ಸುಷುಪ್ತಿ ಡೀಪ್ ಸ್ಲೀಪ್ ಅಲ್ಲಿ. ವೇಕಿಂಗ್ ಸ್ಟೇಟ್ ಮತ್ತೆ ಡೀಪ್ ಸ್ಲೀಪ್. ವೇಕಿಂಗ್ ಅಂಡ್ ಸ್ಲೀಪ್ ಎರಡು ಒಟ್ಟಿಗೆ, ಡ್ರೀಮಿಂಗ್ ಎರಡು ಒಟ್ಟಿಗೆ ತಗೋಬಹುದು. ವೇಕಿಂಗ್ ಸ್ಟೇಟ್ ಅಲ್ಲಿ ಮತ್ತೆ ಡೀಪ್ ಸ್ಲೀಪ್ ಅಲ್ಲಿ 2 ರೀತಿಯ ಆನಂದವು ನಮಗೆ ಆಗತ್ತೆ. ಮೊದಲು ಡೀಪ್ ಸ್ಲೀಪ್ ಅಲ್ಲಿ ನೋಡೋಣ. ಇದನ್ನೆಲ್ಲ ಶ್ಲೋಕಗಳಲ್ಲಿ ಬರೆದಿದ್ದಾರೆ ಶಂಕರಾಚಾರ್ಯರು. ನಾನು ಅದನ್ನ ಸುಮ್ನೆ ಸಿಂಪಲ್ ಆಗಿ ಕನ್ನಡಗೆ ಇದ್ ಮಾಡಿ ಹೇಳ್ತಿದ್ದೀನಿ. ಇದೆಲ್ಲ ಶ್ಲೋಕಗಳಲ್ಲಿದೆ. ಡೀಪ್ ಸ್ಲೀಪ್ ಅಲ್ಲಿ ಏನಾಗತ್ತೆ ಅಂದ್ರೆ ಮಲೀನ ಸತ್ವಂ, ಸತ್ವ ಶುದ್ಧ ಸತ್ವ ಗುಣ ಇರುತ್ತಲ್ಲ, ಅದರ ಸ್ವಭಾವ ಏನು ಗೊತ್ತಾ? ಸುಖಂ ಅಂಡ್ ಜ್ಞಾನಂ. ಸುಖ ಮತ್ತು ಜ್ಞಾನ. ಸತ್ವ ಸ್ವಭಾವ ಅಂದ್ರೆ ಏನು? ಮನಸ್ಸು ಅಂದ್ರೆ ಸತ್ವ ಅಂದ್ರೆ ಅಲ್ಲಿ ಆಸೆಗಳು ಮನಸ್ಸಿನಲ್ಲಿ ತುಂಬಾ ಯೋಚನೆಗಳು ಓಡೋದಿಲ್ಲ, ಶಾಂತವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಆದ್ರಿಂದ ಅಲ್ಲಿ ಸುಖದ ಅನುಭವ ಆಗುತ್ತೆ ಶುದ್ಧ ಸತ್ವದಲ್ಲಿ. ಮತ್ತೆ ಜ್ಞಾನ ಪಡ್ಕೊಳ್ಳಕ್ಕೆ ಬಹಳ ಪರ್ಫೆಕ್ಟ್ ಆದಂತಹ ಜ್ಞಾನ ಇರುತ್ತೆ ಅವಾಗ. ಅದೇ ರಜಸ್ ಸ್ವಲ್ಪ ತತ್ವವನ್ನ ಅಟ್ಯಾಕ್ ಮಾಡುತ್ತೆ. ಆಗೇನಾಗತ್ತೆ? ದುಃಖ ಮತ್ತು ಜ್ಞಾನ ಎರಡಿರುತ್ತೆ ಅವಾಗ. ಯಾಕೆ? ರಜಗುಣದಲ್ಲಿ ಏನ್ ಸ್ವಭಾವ? ಅದು ಬೇಕು, ಇದು ಬೇಕು, ಅಲ್ಲೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಜಿಟೇಟೆಡ್ ಮೈಂಡ್. ಅದು ದುಃಖವಕ್ಕೆ ಕಾರಣ. ಆದ್ರೆ ಜ್ಞಾನ ಇರುತ್ತೆ. ಹಿಂಗ್ ನನಗೆ ದುಃಖ ಆಗ್ತಾ ಇದೆ ಅನ್ನೋ ಜ್ಞಾನ ಇರುತ್ತೆ. ತಮಸ್ಸು ಸತ್ವ ಗುಣದ ಮೇಲೆ ಅಟ್ಯಾಕ್ ಮಾಡಿದಾಗ ಸುಖ ಇರುತ್ತೆ ಮತ್ತು ಅಜ್ಞಾನ ಇರುತ್ತೆ. ಯಾಕೆ ಅಂದ್ರೆ ಈ ತಮಸ್ಸು ಶುದ್ಧ ಸತ್ವವನ್ನು ಅಟ್ಯಾಕ್ ಮಾಡಿದಾಗ ಮಲೀನ ಸತ್ವ ಅಂತ ಹೇಳ್ತಾರೆ. ತಮಸ್ಸು ಅಂದ್ರೆ ಏನು? ನಿದ್ದೆ, ಡಲ್ ಮೈಂಡ್. ಆಗ ಅಜ್ಞಾನ ಸುಷುಪ್ತಿ ಸ್ಥಿತಿಯಲ್ಲಿ ಆಗೋದು ಇದು ಡೀಪ್ ಸ್ಲೀಪ್ ಅಲ್ಲಿ. ಸುಖ ಯಾಕೆಂದ್ರೆ ಅಲ್ಲಿ ಮೈಂಡ್ ಅಜಿಟೇಷನ್ ಇಲ್ಲ. ಆದ್ರೆ ಆ ಸುಖವಾಗಿ ನಿದ್ದೆ ಮಾಡ್ತಾ ಇರೋದು ಅಜ್ಞಾನ, ಅವಿದ್ಯೆ, ಅಜ್ಞಾನದಿಂದ. ಅಲ್ಲಿ ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ಇರೋದು ಅವಸ್ಥಾತ್ರಯ ಬಂದಾಗ ಅದನ್ನ ಮಾಡ್ತೀನಿ.
ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ಇರೋದು ಕಾರಣ ಶರೀರ ಮಾತ್ರ. ಆಗ ಅವಿದ್ಯೆ ಮತ್ತು ಅಜ್ಞಾನದಿಂದ ಸುಖವಿದ್ದರೂ ಅದು ಮಲಿನ ಸತ್ವ, ಅಂದ್ರೆ ತಮೋ ಗುಣ. ಅದಕ್ಕೆ ತಮೋ ಅಂದ್ರೆ ನಿದ್ದೆ, ಅಜ್ಞಾನ ಅಂದ್ರೆ ಗೊತ್ತಾಗಲ್ಲ. ನಾ ಸುಖವಾಗಿ ಅಂದ್ರೆ ಆಗ ಏನು ಗೊತ್ತಾಗಲ್ಲ. ಎದ್ಮೇಲೆ ಹೇಳ್ತೀವಿ ನನಗ್ ಚೆನ್ನಾಗಿ ನಿದ್ದೆ ಬಂತು ಅಂತ. ಆ ಸ್ಥಿತಿಯಲ್ಲಿ ನಮಗೆ ಆನಂದದ ಅನುಭವ ಆಗತ್ತೆ, ಆದ್ರೆ ಅದು ಗೊತ್ತಾಗಲ್ಲ. ಚೆನ್ನಾಗಿ ಡೀಪ್ ಸ್ಲೀಪ್ ಬಂದಾಗ ಆನಂದದ ಅನುಭವ ಆಗತ್ತೆ, ಸುಖ ಇರುತ್ತೆ, ಆದ್ರೆ ಅಜ್ಞಾನ ಇರುತ್ತೆ ಅವಾಗ. ಮತ್ತೆ ವೇಕಿಂಗ್ ಸ್ಟೇಟ್ ಅಲ್ಲಿ ಹೆಂಗ್ ಆನಂದ ಉಂಟಾಗತ್ತೆ? ವೇಕಿಂಗ್ ಸ್ಟೇಟ್ ಅಲ್ಲಿ ಹೆಂಗೆ ಅಂದ್ರೆ ಪ್ರಿಯಾದಿ ವೃತ್ತಿ ಸಹಿತಂ. ವೃತ್ತಿ ಅಂದ್ರೆ ಯೋಚನೆಗಳು. ಪ್ರಿಯಾದಿ, ಆದಿ, ಪ್ರಿಯ, ನನಗೆ ಏನೇನು ಪ್ರಿಯವೋ ಎಕ್ಸೆಟ್ರಾ, ಆ ವೃತ್ತಿಗಳು ಬಂದಾಗ ಸಹಿತ ಆದಾಗ ನನಗೆ ಆನಂದ ಆಗತ್ತೆ. ಏನದು? ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ಪ್ರಿಯ, ಮೋದ, ಪ್ರಮೋದ. ಪ್ರಿಯ ಇಷ್ಟ ವಸ್ತು ದರ್ಶನ ಜನ್ಯ ಸುಖಂ. ನನಗೇನೋ ಒಂದು ವಸ್ತುವಿನ ಮೇಲೆ ಆಸೆ ಆಗಿದೆ, ಅದನ್ನ ನೋಡಿದ ತಕ್ಷಣ ನನಗೆ ಪ್ರಿಯವಾಯ್ತದು. ಇಷ್ಟ ವಸ್ತು ಗ್ರಹಣ, ಏನು ನಾನು ನೋಡಿದ್ದೆ ಇಷ್ಟಪಟ್ಟು ಅದು ನನ್ನ ಕೈಗೆ ಸಿಕ್ತು, ಅದು ಗ್ರಹಣ. ಅವಾಗ ಅದು ಮೋದ, ಇನ್ನೂ ಹೆಚ್ಚಾಯ್ತು ಆನಂದ. ಇಷ್ಟ ವಸ್ತು ಅನುಭವ ಜನ್ಯ ಸುಖಂ, ಅದನ್ನ ನಾನು ಅನುಭವಿಸ್ತಾ ಇದ್ದೀನಿ, ಅವಾಗ ನನಗೆ ಪ್ರಮೋದ. ಪ್ರಿಯ ಅಂದ್ರೆ ನನಗೆ ಇಷ್ಟವಾದ ವಸ್ತು ನೋಡಿದ್ದು, ಮೋದ ಅಂದ್ರೆ ನನಗೆ ಇಷ್ಟವಾದ ವಸ್ತು ನನ್ನ ಕೈಗೆ ಸಿಕ್ಕಿದ್ದು, ಪ್ರಮೋದ ಅಂದ್ರೆ ನನಗೆ ಇಷ್ಟವಾದ ವಸ್ತು ಸಿಕ್ಕಾಗ ಅದನ್ನು ನಾನು ಅನುಭವಿಸಿದ್ದು. ಈಗ ಅಂಗಡಿಯಲ್ಲಿ ಹೋಗ್ತಾ ಇರ್ತೀವಿ, ಯಾವ್ದೋ ಸ್ವೀಟ್ ಅಂಗಡಿ, ದೂರದಲ್ಲಿ ನಾವು ನೋಡ್ತೀವಿ, ಆ ಸ್ವೀಟ್ ನೋಡಿದ ತಕ್ಷಣ ಪ್ರಿಯ. ಅಂಗಡಿ ಹೋಗಿ ಪರ್ಚೇಸ್ ಮಾಡ್ತೀವಿ, ಮೋದ, ಕವರಲ್ಲಿ ಹಾಕಿ ಕೊಡ್ತಾರೆ, ಅದನ್ನ ತಿಂತೀವಲ್ಲ ಸಂತೋಷದಿಂದ, ಅದು ಪ್ರಮೋದ. ಪ್ರಿಯಕ್ಕಿಂತ ಮೋದದಲ್ಲಿ ಆನಂದ, ಮೋದದಿಂದ ಪ್ರಮೋದದಲ್ಲಿ ಆನಂದ. ವೇಕಿಂಗ್ ಸ್ಟೇಟ್ ಅಲ್ಲಿ ಹೊರಗಿನ ವಸ್ತುಗಳು ನಮಗೆ ಪ್ರಿಯ, ಮೋದ, ಪ್ರಮೋದ ಅಂತ ಪ್ರಿಯ ವೃತ್ತಿಗಳನ್ನ ಉಂಟು ಮಾಡಿ ಆನಂದವನ್ನ ಕೊಡುತ್ತೆ. ಡೀಪ್ ಸ್ಲೀಪ್ ಅಲ್ಲಿ, ನಿದ್ದೆ ಸ್ಥಿತಿಯಲ್ಲಿ ಯಾವುದರ ಅರಿವು ಇಲ್ಲದೆ ಸುಖವಾಗಿ ನಿದ್ದೆ ಮಾಡ್ತೀವಲ್ಲ, ಆಗ ಆನಂದ ಆಗುತ್ತೆ. ಎರಡು ರೀತಿಯ ಆನಂದ ಆಗೋದು ಆನಂದಮಯ ಕೋಶ. ಆಯ್ತು. ಈ ವೇಕಿಂಗ್ ಸ್ಟೇಟು, ಡ್ರೀಮ್ ಸ್ಟೇಟಲ್ಲೂ ಅದೇ ತರ. ಕನ್ಸಲ್ಲೂ ನಮ್ಗೇನೋ ಒಂದ್ ಬೇಕಾಗಿದ್ ನೋಡ್ತೀವಿ, ನಮ್ಗೆ ಆನಂದ ಆಗತ್ತೆ. ಈ ಆನಂದಮಯ ಕೋಶದಿಂದ ಉಂಟಾಗತ್ತಲ್ಲ ಆನಂದ, ಅದು ಮತ್ತೆ ನೀವ್ ಯಾವಾಗ್ಲೂ ಸಚ್ಚಿದ ಆನಂದ ಅಂತಿರ್ತಿರಲ್ಲ, ಆ ಆನಂದ ಎರಡು ಒಂದೇನಾ? ಆನಂದಮಯ ಕೋಶದಿಂದ ಉಂಟಾದಂತಹ ಆನಂದ ಮತ್ತು ಸಚ್ಚಿದಾನಂದ ಎರಡು ಆನಂದ ಅಂದ್ರೆ ಆತ್ಮದ ಆನಂದ ಒಂದೇನಾ? ಆನಂದ ಅನ್ನೋದು ಎರಡು ಸ್ಥಿತಿಯಲ್ಲಿ ಉಂಟಾಗುತ್ತೆ. ಇಲ್ಲ ಸಚ್ಚಿದಾನಂದ ಬೇರೆ, ಆನಂದ ಬೇರೆ. ಹೌದು, ಬೇರೆ ಎರಡು. ಮೊದಲು ಆನಂದಮಯ ಕೋಶ ಅರ್ಥ ಆಯ್ತಲ್ವಾ? ಒಂದು ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ಉಂಟಾಗ್ತಕ್ಕಂತಹ ಆನಂದ ಸುಖವಾಗಿರುತ್ತೆ, ಆದ್ರೆ ಅದರ ಅರಿವಿರಲ್ಲ ನಮಗೆ. ಅದೇ ವೇಕಿಂಗ್ ಸ್ಟೇಟ್ ಅಲ್ಲಿ ಉಂಟಾಗುವಂತಹ ಆನಂದ ಎಂತದು, ಅಥವಾ ಜಾಗೃತ್ ಅವಸ್ಥೆಯಲ್ಲಿ ಉಂಟಾಗ್ತಕ್ಕಂತಹ ಆನಂದ ಎಂತದು? ಇದು ಈ ವಸ್ತು ನನಗೆ ಇಷ್ಟ, ಅದು ಕೈಗೆ ಸಿಕ್ಕರೆ ಇನ್ನೂ ಇಷ್ಟ, ಅದನ್ನ ನಾನು ಅನುಭವಿಸಿದ್ರೆ ಇನ್ನೂ ಇಷ್ಟ. ಇದು ಈ ಮೂರು ಸ್ಟೇಟ್ ಇದೆಯಲ್ಲ, ಪ್ರಿಯ, ಮೋದ, ಪ್ರಮೋದ, ಅದನ್ನ ಅಬ್ಸರ್ವ್ ಮಾಡಿ ನೋಡಿ. ಸಣ್ಣ ಮಕ್ಕಳಲ್ಲಿ ಐಸ್ ಕ್ರೀಮ್ ಬೇಕಾ ಅಂತ ಕೇಳಿ, ಅದು ಹೋಗಿ ಫ್ರಿಡ್ಜ್ ಹತ್ರ ನಿಂತ್ಕೊಳ್ಳುತ್ತೆ. ಅದನ್ನ ಐಸ್ ಕ್ರೀಮ್ ಡಬ್ಬ ನೋಡಿದ್ರೆ ಅದಕ್ಕೆ ಎಷ್ಟು ಆನಂದ ಆಗತ್ತೆ. ಅವಾಗೇನೋ ಇಷ್ಟ ವಸ್ತು ದರ್ಶನದಿಂದ ಆದಂತಹ ಜನ್ಯ ಸುಖ, ಪ್ರಿಯ. ಆಮೇಲೆ ನೀವು ಅದನ್ನ ಕಪ್ಪಿಗೆ ಹಾಕಿ ಅದ್ರ ಕೈ ಕೊಡಿ, ಇಷ್ಟ ವಸ್ತು ಗ್ರಹಣ. ನಾನ್ ನೋಡಿದೀನಿ ನಮ್ಮ ಪುಟ್ಟು ಮಗುಗೆ,
ಇಷ್ಟ ವಸ್ತು ಆಮೇಲೆ ಅದನ್ನ ತಿಂತಾನಲ್ಲ ಅನುಭವ, ಅದು ಪ್ರಮೋದ. ಮೊದ್ಲು ಪ್ರಿಯ, ಆಮೇಲೆ ಮೋದ, ಆಮೇಲೆ ಪ್ರಮೋದ. ಇದು ವೇಕಿಂಗ್ ಸ್ಟೇಟ್ ಅಲ್ಲಿ ಉಂಟಾಗ್ತಕ್ಕಂತಹ ಆನಂದದ ಅನುಭವ. ಆದರೆ ಈ ಆನಂದಮಯ ಕೋಶದಿಂದ ಉಂಟಾಗ್ತಕ್ಕಂತಹ ಆನಂದ ಆತ್ಮದ ಆನಂದಕ್ಕಿಂತ ಬೇರೆ. ಆದ್ರೆ ಈ ಆನಂದಮಯ ಕೋಶ ಹೆಂಗೆ ಕವರ್ ಮಾಡಿದೆ ಆತ್ಮನನ್ನ? ಈ ಆನಂದಮಯ ಕೋಶದಿಂದ ಉಂಟಾಗ್ತಕ್ಕಂತಹ ಆನಂದ ಏನೋ ಒಂದು ವಸ್ತು ನನಗೆ ಸಿಕ್ಕರೆ ಮಾತ್ರ ನನಗೆ ಆನಂದ. ಒಂದು ಕಂಡೀಷನ್ ಇದೆ ಅಲ್ಲಿ, ಇಫ್ ಐ ಗೆಟ್ ದಟ್ ಐ ವಿಲ್ ಬಿ ಹ್ಯಾಪಿ. ಆದ್ರೆ ಆತ್ಮದ ಆನಂದ ಅದಲ್ಲ. ಏನು ಇಫ್ ಐ ಗೆಟ್ ದಟ್ ಐ ಆಮ್ ಹ್ಯಾಪಿ ಅಲ್ಲ, ಇಫ್ ಐ ಗೆಟ್ ದಟ್ ಬಿಕಾಸ್ ಆಫ್ ದಟ್ ಐ ಆಮ್ ಹ್ಯಾಪಿ ಅಲ್ಲ. ಇನ್ ಸ್ಪೈಟ್ ಆಫ್ ಎನಿಥಿಂಗ್ ಐ ಆಮ್ ಹ್ಯಾಪಿ ಬಿಕಾಸ್ ಇಟ್ ಈಸ್ ಮೈ ರಿಯಲ್ ನೇಚರ್. ಏನೇ ಆಗಲಿ ನನ್ನ ನಿಜ ಸ್ವರೂಪ ಆನಂದ. ಇದು ಸಿಕ್ಕರೆ, ಇದಾದರೆ, ಹೀಗಿದ್ರೆ ನನಗೆ ಆನಂದ ಅಲ್ಲ. ಆ ರೀತಿ ಇದು ಸಿಕ್ಕಾಗ, ಇದು ನೋಡಿದಾಗ, ಇದು ಆದಾಗ ಪರಿಸ್ಥಿತಿ ಸಿಗೋ ಆನಂದ ಆನಂದಮಯ ಕೋಶದಿಂದ ಬಂದಂತಹದು. ನಿಜವಾದ ಆನಂದ ಅಲ್ಲ ಅದು. ಆನಂದಮಯ ಕೋಶ ನನಗೆ ಹೆಂಗ್ ಕವರ್ ಮಾಡತ್ತೆ? ಆನಂದಮಯ ಕೋಶ ಹೇಳತ್ತೆ, ನಿನ್ನ ಸಂತೋಷ ಆಚೆಯ ಆ ವಸ್ತುವಿನಲ್ಲಿದೆ, ಆ ವ್ಯಕ್ತಿಯಲ್ಲಿದೆ, ಅದನ್ನ ಪಡ್ಕೋ. ಆಗ ನಿನಗೆ ಆನಂದ ಆಗತ್ತೆ, ಆನಂದದ ಅನುಭವ ಆಗತ್ತೆ. ಅದೇನ್ ಮಾಡತ್ತೆ ಆನಂದಮಯ ಕೋಶ? ಅದು ನಮ್ಗೆ ಪ್ರೊಜೆಕ್ಟ್ ಮಾಡತ್ತೆ ಔಟ್ಸೈಡ್ ವರ್ಲ್ಡ್ ಅಲ್ಲಿ ನಿನ್ನ ಆನಂದ ಇದೆ ಅಂತ. ಹಾಗೆ ಮಾಡಿ ನನ್ನನ್ನ, ಆನಂದ ಸ್ವರೂಪನಾದ ನನ್ನನ್ನ ಅದರ್ ದ್ಯಾನ್ ಮೀ ಅದು ಬೇರೆ ಕಡೆ ತೋರ್ಸತ್ತೆ, ಮಿಸ್ಗೈಡ್ ಮಾಡತ್ತೆ. ನಂಗೆ ಮಿಸ್ಗೈಡ್ ಮಾಡತ್ತೆ, ನನಗೆ ನಂಬಿಸತ್ತದು ನಿನ್ನ ಸಂತೋಷ ಇದೆ ಆಚೆ ಕಡೆ ಪ್ರಪಂಚದಲ್ಲಿ ಅಂತ. ಹೋಗ್ಲಿ, ಈ ಆನಂದಮಯ ಕೋಶ ಇಷ್ಟು ತಪ್ಪು ದಾರಿ ಕರ್ಕೊಂಡು ಹೋಗುತ್ತಲ್ಲ, ಅದ್ರದ್ದು ಆನಂದನಾರು ನಿಜನಾ? ಅದೂ ಅಲ್ಲ. ಅದಕ್ಕೆ ಯಾವುದಕ್ಕೂ ಅನಾತ್ಮ ವಸ್ತುಗಳಿಗೆ ಸ್ವಂತ ಏನೂ ಇಲ್ಲ, ಎಲ್ಲ ಬಾರೋಡ್. ಆತ್ಮದ ಆನಂದವನ್ನ ರಿಫ್ಲೆಕ್ಟ್ ಮಾಡತ್ತೆ ಅಷ್ಟೇ ಅದು. ಮತ್ತೆ ನಾನು ಏನಾದ್ರು ನನಗೆ ಇಷ್ಟವಾಗಿರೋದು ತಿಂದಾಗ ನಂಗೆ ಆನಂದ ಆಗತ್ತಲ್ಲ, ಆ ತಿಂದಾಗ ಆನಂದ ಆಗತ್ತಲ್ಲ, ಇದನ್ನ ತುಂಬಾ ಚೆನ್ನಾಗಿ ವಿಧುಶೇಖರ ಭಾರತಿಗಳು ಹೇಳಿದ್ದಾರೆ. ಈ ತರ ನಿಮ್ಗೆ ಇಷ್ಟ ಆಗಿದ್ ಏನಾದ್ರು ತಿಂದಾಗ, ನಿಮ್ಗೇನಾದ್ರು ಡೆಲಿಷಿಯಸ್ ಫುಡ್ ತಿಂದಾಗ ಆನಂದ ಆಗತ್ತಲ್ಲ, ಆ ಸಮಯದಲ್ಲಿ ಕುಣಿತಾ ಇರತಕ್ಕಂತಹ ಮನಸ್ಸು ಆ ನಾಲಿಗೆಯಲ್ಲಿ ಉಂಟಾದಂತಹ ಟೇಸ್ಟ್ ಇಂದ ಸ್ವಲ್ಪ ಹೊತ್ತು ಶಾಂತ ಆಗುತ್ತದೆ. ಶಾಂತ ಆದಾಗ, ಮೈಂಡ್ ಸೈಲೆಂಟ್ ಆದಾಗ, ಫಾರ್ ದಟ್ ಮೂಮೆಂಟ್ ಆನಂದದ ಅನುಭವ ಆಗತ್ತೆ ಯಾಕೆಂದ್ರೆ ಯಾವುದೇ ಯೋಚನೆಗಳು ಇಲ್ದೇ ಇರ್ತಕ್ಕಂತಹ ಶುದ್ಧ ಸತ್ವದ ಸ್ಥಿತಿಯಲ್ಲಿ ಸುಖದ ಅನುಭವ ಆಗತ್ತೆ. ಅದನ್ನ ಈ ಆನಂದಮಯ ಕೋಶ ಏನಂತ ಮಿಸ್ಲೀಡ್ ಮಾಡತ್ತೆ ಅಂದ್ರೆ, ನಿನಗ ಆನಂದ ಆಗಿದ್ದು ಅದು ಆ ಫುಡ್ ಅಲ್ಲಿದೆ ನಿನ್ನ ಆನಂದ. ಅದನ್ನ ತಿಂದಿದ್ದಕ್ಕೆ, ಅದು ಏನೋ ಐಸ್ ಕ್ರೀಮೋ ಜಿಲೇಬಿನೋ ಏನೋ, ಅದನ್ನ ತಿಂದಿದ್ದಕ್ಕೆ ನಿನಗ ಆನಂದ ಆಯ್ತು ಅಂದ್ರೆ ಅದೇನ್ ಪ್ರೊಜೆಕ್ಟ್ ಮಾಡತ್ತೆ, ನನ್ನ ಆನಂದ ಇರೋದು ಆ ಫುಡ್ ಅಲ್ಲಿ ಅಂತ. ಹಾಗಿದ್ದಿದ್ರೆ ಅದನ್ನ ತಿಂದ ಎಲ್ರಿಗೂ ಆಗ್ಬೇಕಾಗಿತ್ತು, ಅದ್ರಲ್ಲಿ ಆನಂದ ಇದ್ದಿದ್ರೆ. ಆನಂದ ನನ್ನ ನಿಜ ಸ್ವರೂಪ ಅನ್ನೋದನ್ನ ಮರೆ ಮಾಡಿಸಿ ಆನಂದಮಯ ಕೋಶ ಔಟ್ ಸೈಡ್ ವರ್ಲ್ಡ್ ಅಲ್ಲಿ ನನ್ನ ತೋರ್ಸತ್ತೆ, ಇಲ್ಲಿದೆ ನಿನ್ನ ಆನಂದ, ಇಲ್ಲಿದೆ ನಿನ್ನ ಆನಂದ ಅಂತ. ಇಟ್ ಕವರ್ಸ್ ದ ಸೆಲ್ಫ್. ಆಯ್ತಲ್ಲ? ಅನ್ನಮಯ ಕೋಶ ನಾನಲ್ಲ ಅಂದ್ರಿ, ಮನೋಮಯ ಕೋಶ ನಾನಲ್ಲ ಅಂದ್ರಿ, ಪ್ರಾಣಮಯ ಕೋಶ ನಾನಲ್ಲ ಅಂದ್ರಿ, ಆನಂದಮಯ ಅಲ್ಲ ಅಂದ್ರಿ, ವಿಜ್ಞಾನಮಯ ಅಲ್ಲ. ಮತ್ ಯಾಕೆ ಓದಿದ್ದನ್ನೆಲ್ಲ ಇಷ್ಟೊತ್ ತನಕ? ವೈ ಆರ್ ವಿ ಸ್ಟಡಿಯಿಂಗ್ ದಿಸ್? ವಾಟ್ ಈಸ್ ದ ಯೂಸ್? ಇದು ಹೋಲ್ ಡಿಸ್ಕಷನ್ ಮಾಡಿದ್ದು ಇದೆಲ್ಲ ಅನಾತ್ಮ ವಸ್ತುಗಳು ನಿನ್ನನ್ನ ಮಿಸ್ಲೀಡ್ ಮಾಡ್ತಾ ಇದೆ, ನಿನಗೆ ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ. ನೀನ್ ಇದ್ಯಾವುದೂ ಅಲ್ಲಪ್ಪ, ಯು ಆರ್ ನಾಟ್ ದಿಸ್. ಇದು ಯಾವುದು ನೀನಲ್ಲ,
ಆದ್ದರಿಂದ ಇದು ಯಾವ್ದ್ರ ಮೇಲೂ ಡಿಪೆಂಡ್ ಆಗ್ಬೇಡ. ಇದು ಯಾವ್ದನ್ನು ನಂಬೇಡ. ಇದು ಯಾವ್ದು ನೀನಲ್ಲ. ಹೇಗೆ ನಿನಗೆ ಚೆನ್ನಾಗಿ ಗೊತ್ತೋ ಈ ಮನೆ ನೀನಲ್ಲ, ಈ ನೀನ್ ಹಾಕೊಳ್ಳೋ ಒಡವೆಗಳು ನೀನಲ್ಲ ಅಂತ, ಯಾವುದು ನೀನಲ್ಲ ಅಂತ ನಿನಗೆ ಗೊತ್ತೋ, ಹಂಗೆ ಈ ದೇಹ ನಾನಲ್ಲ, ಈ ಬುದ್ಧಿ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಪ್ರಾಣ ನಾನಲ್ಲ, ಈ ಅಜ್ಞಾನ, ಆನಂದಮಯ ಕೋಶದ ಅಜ್ಞಾನ ಅಂತ, ಇದು ನಾನಲ್ಲ. ಅಂದ್ರೆ ಕೊನೆಗೆ ಒಂದು ಲೈನು, ತುಂಬಾ ಇಂಪಾರ್ಟೆಂಟ್ ಲೈನು ಶಂಕರಾಚಾರ್ಯರು ಹೇಳಿ ಕನ್ಕ್ಲೂಡ್ ಮಾಡ್ತಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಇಲ್ಲಿ. ಸಮಥಿಂಗ್ ಈಸ್ ಮೈನ್, ಸಮಥಿಂಗ್ ಈಸ್ ಮೈನ್, ಯಾವುದೋ ಒಂದು ನಂದು. ದಟ್ ಕೆನಾಟ್ ಬಿ ಮೀ. ಯಾವುದು ನಂದೋ ಅದು ನಾನಲ್ಲ. ಯಾವುದು ನಂದು ಅದು ನಾನಲ್ಲ. ಅದನ್ನ ಅಂಡರ್ಲೈನ್ ಮಾಡಿ ಬರ್ಕೊಳ್ಳಿ. ನಾವು ತ್ವಂ ಪದಕ್ಕೆ ಇದೆಲ್ಲ ವಿಶ್ಲೇಷಣೆ ಮಾಡ್ತಾ ಇರೋದು. ಯಾವುದು ನಂದೋ ಅದು ನಾನಲ್ಲ. ದಿಸ್ ಬಾಡಿ, ಮೈ ಬಾಡಿ ನಾನಲ್ಲ. ಐ ಆಮ್ ಸ್ಯಾಡ್, ಐ ಆಮ್ ಹರ್ಟ್, ಈ ಮೈಂಡ್ ನಾನಲ್ಲ. ಐ ಆಮ್ ಟಯರ್ಡ್, ಐ ಆಮ್ ಹಂಗ್ರಿ, ನಾನಲ್ಲ. ಯಾವುದು ನಂದೋ ಅದು ನಾನಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ ಅದನ್ನ. ಫಸ್ಟ್ ಪಾಯಿಂಟ್ ಅವ್ರು ಹಂಗೆ ಹೇಳ್ತಾರೆ, ಈ ಮನೆ ನೀನು ಅಂತ ಅನ್ಕೋತೀಯಾ, ನಿನ್ನ ಮನೆ ಇರ್ಬೋದು, ಅನ್ಕೊಳಲ್ಲ ತಾನೆ. ನೀನ್ ಹಾಕೊಳ್ಳೋ ಒಡವೆ ನೀನು ಅನ್ಕೋತೀಯ, ಅನ್ಕೊಳಲ್ಲ ತಾನೆ. ಹಾಗಾದ್ರೆ ಈ ಬಾಡಿನ ಯಾಕೆ ನಾನು ಅಂತೀಯ? ನಂದು ಶರೀರ ಅಂತ ಹೇಳ್ತೀವಲ್ವಾ, ನಂದು ಆಗಿದ್ದು ನಾನಲ್ಲ. ತುಂಬಾ ಇಂಪಾರ್ಟೆಂಟ್ ಲಾಜಿಕ್ ಅದು. ಅದು ಪ್ರೂವ್ ಮಾಡಕ್ಕೆ ಇಷ್ಟೊತ್ತು ಮಾಡಿದ್ದು. ಹೇಗೆ ಪ್ರೂವ್ ಮಾಡ್ತಾರೆ ಯಾವಾಗ್ಲೂ ಅಂದ್ರೆ, ಬೆಟ್ಟದ ಮೇಲೆ ಬೆಂಕಿ ಅಂತ ಹೇಳ್ತಾರೆ. ಬೆಟ್ಟದ ಮೇಲೆ ಬೆಂಕಿ ಕಾಣ್ತಾ ಇಲ್ಲ. ಅದು ಈಗ ನಾನು ಹೇಳದ್ನಲ್ಲ ವರ್ಡು, ಯಾವುದು ನಂದೋ ಅದು ನಾನಲ್ಲ. ಆ ತರ ಬೆಟ್ಟದ ಮೇಲೆ ಬೆಂಕಿ, ಅದು ಸ್ಟೇಟ್ಮೆಂಟ್ ಟು ಬಿ ಪ್ರೂವ್ನ್. ಕಾಣಿಸ್ತಾ ಇಲ್ವಲ್ಲ ಬೆಂಕಿ, ಆದ್ರೆ ಹೇತು ಕಾರಣ, ಅಲ್ಲಿ ಹೊಗೆ ಕಾಣಿಸ್ತಿದ್ಯಲ್ಲ. ಓಕೆ, ನಿಯಮ ನೆಕ್ಸ್ಟ್ ಒನ್ ಏನ್ ಹಾಗಾದ್ರೆ? ಹೊಗೆ ಇದ್ರೆ ಬೆಂಕಿ ಇರ್ಲೇಬೇಕು. ನಂದು ಅಂತಾಗಿದ್ರೆ ಅದು ನಾನಲ್ಲ. ಅದು ಪರ್ವತದಲ್ಲಿ ಹೊಗೆ ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರ್ಲೇಬೇಕು. ಆದ್ರಿಂದ ಹೆನ್ಸ್ ಇಟ್ ಇಸ್ ಪ್ರೂವ್ಡ್, ಪರ್ವತದಲ್ಲಿ ಬೆಂಕಿ ಇದೆ. ಆದ್ರಿಂದ ಇಲ್ಲಿ ಹೆಂಗ್ ಪ್ರೂವ್ ಮಾಡೋದು? ಸ್ಟೇಟ್ಮೆಂಟ್ ಏನು? ಯಾವುದು ನಂದು ಅದು ನಾನಲ್ಲ. ಹೆಂಗೆ? ಈಗ ಬಳೆ, ಓಲೆ, ಸರ, ಮನೆ, ಕಾರು ನಾನಲ್ಲ. ಆದ್ರಿಂದ ನಾನು ಏನ್ ಕನ್ಕ್ಲೂಡ್ ಮಾಡ್ತೀನಿ? ನಂದು ಅಂತ ಏನಿದೆ ಅದು ನಾನಲ್ಲ. ಒಂದು ಸಿಸ್ಟಮ್ಯಾಟಿಕ್ ಲಾಜಿಕ್ ಆಗಿ ಪ್ರೂವ್ ಮಾಡ್ಕೊಂಡು ಹೋಗ್ತಾರೆ. ಇದು ನ್ಯಾಯಶಾಸ್ತ್ರದಲ್ಲಿ ಈ ರೀತಿ ಪ್ರೂವ್ ಮಾಡ್ತಾರೆ. ಇಂಪಾರ್ಟೆಂಟ್ ಲಾಜಿಕ್. ಅದಕ್ಕೆ ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಉಪನಯ, ನಿಗಮನಂ ಅಂತ ಹೇಳ್ತಾರೆ. ಪ್ರತಿಜ್ಞಾ ಅಂದ್ರೆ ದ ಸ್ಟೇಟ್ಮೆಂಟ್, ಅದು ಯಾಕೆ ಅಂತ ಅದಕ್ಕೆ ಕಾರಣ, ನೆಕ್ಸ್ಟ್ ಅದಕ್ಕೆ ಒಂದು ಎಕ್ಸಾಂಪಲ್, ಕೊನೆಗೆ ಕನ್ಕ್ಲೂಷನ್. ಸೊ ಇವತ್ತಿನ ಫುಲ್ಲು ಇದಕ್ಕೆ ಅರ್ಥ ಏನು? ಯಾವುದು ನಂದು ಅದು ನಾನಲ್ಲ.
ನೆಕ್ಸ್ಟ್ ಅವಸ್ಥಾತ್ರಯ ಮತ್ತು ಶರೀರತ್ರಯ. ಇದನ್ನೆಲ್ಲ ತಗೊಂಡು ಶರೀರತ್ರಯ, ಅವಸ್ಥಾತ್ರಯ, ಪಂಚಕೋಶ ವಿವೇಕ ಇದೆಲ್ಲ ತಗೊಂಡು ಇದು ಅನಾತ್ಮ ಅಂತಂದಾಗ ಸ್ಟೂಡೆಂಟ್ಗೆ ಕೊನೆಗೆ ಹುಚ್ಚಿಡಿಯುತ್ತೆ, ಅಂದ್ರೆ ಇರಿಟೇಟ್ ಆಗತ್ತೆ. ಅನಾತ್ಮ ಅಂತಿದ್ರೆ ಆತ್ಮವಸ್ತು ಯಾವ್ದು ಹೇಳಿ ಅಂತ ಕೊನೆಗೆ ಇಷ್ಟು ಎಲ್ಲ ನೇತಿ ಆಯ್ತು. ಪಾಯಿಂಟಿಂಗ್ ಔಟ್ ಪಂಚಕೋಶ ಆಯ್ತು, ಇದಾಯ್ತು, ಅದಾಯ್ತು, ಅವಸ್ಥಾತ್ರಯ ಆಯ್ತು. ಅದ್ ಸರಿ, ಅನಾತ್ಮ ವಸ್ತುಗಳನ್ನ ಹೇಳಿದ್ರಿ, ಈಗ ಆತ್ಮ ವಸ್ತುವನ್ನ ಹೇಳಿ ಅಂತ ಬರುತ್ತೆ ಅದರ ತತ್ವಬೋಧದಲ್ಲಿ ಆತ್ಮ ವಸ್ತುವನ್ನ ಪಾಯಿಂಟ್ ಮಾಡೋದು. ಅದಕ್ ಮುಂಚೆ ಇದನ್ನೆಲ್ಲ ನೆಗೆಟ್ ಮಾಡೋದು. ಅಟ್ಲೀಸ್ಟ್ ಇಷ್ಟು ಹೇಳ್ದಾಗ ಅಟ್ಲೀಸ್ಟ್ ಇನ್ನೊಂದ್ಸತಿ ಯಾವಾಗಾರು ಬಾಡಿ ಮೈಂಡು ನಮ್ಗೆ ಅಪ್ಲಿಕೇಶನ್ಗೆ ಬಾಡಿ ಮೈಂಡು ಅಥವಾ ಏನಾದ್ರು ಹ್ಯಾಪಿನೆಸ್ ಎಕ್ಸ್ಪೀರಿಯನ್ಸ್ ಆದಾಗ ಯಾವಾಗಾದಾಗ ಈ ಪಂಚಕೋಶ ವಿವೇಕ ಜ್ಞಾಪಕ ಬರ್ಬೇಕು, ಇದು ಯಾವುದು ನಾನಲ್ಲ. ರಿಪೀಟೆಡ್ ಥಿಂಕಿಂಗ್ ಆಗ್ಬೇಕು. ಅದಕ್ಕೆ ಇಷ್ಟು ಮೆಥಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಪಂಚಕೋಶ ವಿವೇಕ ಮತ್ತು ಶರೀರತ್ರಯ ಆಲ್ಮೋಸ್ಟ್ ಸೇಮೇ ಅದು ಎರಡು. ಆದರೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವಸ್ಥಾತ್ರಯ ಮತ್ತು ಶರೀರತ್ರಯ ತಗೊಂಡಾಗ ವೇದಾಂತಕ್ಕೆ ಬೇಸಿಕ್ ಇದು ಬೀಳತ್ತೆ ನಿಮ್ಗೆ. ಮುಂದೆ ಇಷ್ಟುದರ ಒಂದು ಬೇಸ್ ಮೇಲೆ ತ್ವಂ ಪದದ ಅರ್ಥವನ್ನ ನಾವು ಕನ್ಕ್ಲೂಡ್ ಮಾಡ್ಬೋದು. ಅವಾಗ ತ್ವಂ ಅಂದ್ರೆ ನಾನು ಅಥವಾ ನೀನು ಅಂದ್ರೆ ಇದು ಯಾವುದೂ ಅಲ್ಲ, ಈ ಪಂಚಕೋಶಗಳಲ್ಲ ಅಲ್ಲಿ ಹೇಳ್ತಾ ಇರೋದು ಅಂತ ಅರ್ಥ ಆಯ್ತು. ಓಕೆನಾ? ಕ್ಲಿಯರ್? ಎಸ್ ಮ್ಯಾಮ್. ಓಕೆ ಮಾತಾಜಿ. ಏನು ಕಷ್ಟ ಆಗತ್ತಾ ಅರ್ಥ ಮಾಡ್ಕೊಳಕ್ಕೆ? ಈಸಿ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಕಷ್ಟನೂ ಇದೆ. ಪರವಾಗಿಲ್ಲ, ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ನಾನು ಆದಷ್ಟು ಅವ್ರು ತುಂಬಾ ಏನೇನೋ ಜಾಸ್ತಿ ಹೇಳಿರ್ತಾರೆ ಸ್ವಾಮೀಜಿ ಎಲ್ಲ, ನಾನು ಅದನ್ನ ಸ್ವಲ್ಪ ಕಟ್ ಡೌನ್ ಮಾಡ್ತೀನಿ. ಎಷ್ಟ್ ಬೇಕೋ ಅಷ್ಟ್ ಮಾತ್ರ ತಗೋತೀನಿ ಹೇಳಕ್ಕೆ. ಅವ್ರಿನ್ನು ಪಾಪ ಚೆನ್ನಾಗಿ ಡೀಪ್ ಆಗಿ ಹೇಳಿರ್ತಾರೆ. ನಾನು ಸಾಕು ಇಷ್ಟೇ ಅಂತ ಮಧ್ಯ ಅಲ್ಲಿ ಲೆಕ್ಚರ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಕಟ್ ಡೌನ್ ಮಾಡ್ತೀನಿ. ಬಟ್ ಇನ್ನು ಅವಸ್ಥಾತ್ರಯ ಅದರಿಂದೆಲ್ಲ ಹೋಗಿ ಕೊನೆಗೆ ನಾನು ಅಂತ ನಾವ್ ಏನ್ ಅನ್ಕೋತೀವಿ ಅದನ್ನ ಅಲ್ಲಿಗೆ ರೀಚ್ ಆಗೋದಕ್ಕೆ ಇದೆಲ್ಲ. ಅದು ರಿಪೀಟ್ ಕೇಳ್ತಾ ಇರ್ಬೇಕು, ಅವಾಗಲೇ ಅರ್ಥ ಆಗೋದು. ಹೌದು ರಿಪೀಟ್ ಮಾಡ್ಕೋಬೇಕು. ನಾವು ಜಪ ಮಾಡ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ರಿಪೀಟೆಡ್ ಆಗಿ ಹೇಳ್ತೀವಲ್ವಾ, ಅದಕ್ಕೆ ಯಾರು ನೋಡಿದ್ರೆ ಅನ್ಕೋತಾರೆ ಇದು ಯಾಕೆ ಹಿಂಗ್ ಸುಮ್ನೆ ರಿಪೀಟ್ ಮಾಡ್ತಾರೆ, ಜಪ ಏನಿದೆ ಅದರಲ್ಲಿ ಅಂತ. ಬಟ್ ಏನ್ ರಿಪೀಟ್ ಮಾಡ್ತೀವೋ ಹ್ಯಾಬಿಟ್ ಆಗುತ್ತೆ ನಮ್ಗೆ. ಯಾವಾಗ ಹ್ಯಾಬಿಟ್, ಇವಾಗ ನಮ್ಗೆ ಯಾರು ಹೇಳಲ್ಲ ಅಲ್ವಾ, ನಾನು ಈ ಬಾಡಿ ನಾನು ಅನ್ಕೊಳ್ಳಲ್ಲ, ಎಫರ್ಟ್ಲೆಸ್ ಆಗಿ ಅನ್ಕೋತೀನಿ. ಅದ್ ಹೆಂಗಾಗಿದೆ ಅಂದ್ರೆ ಹ್ಯಾಬಿಟ್ ಪ್ರಾಕ್ಟೀಸ್ ಇಂದ ಆಗಿದೆ. ಎಷ್ಟೋ ಇದರಿಂದ ಜೀವೋಸ್ಮಿ ನಾನು ಅಂತ ಬ್ರಹ್ಮಾಸ್ಮಿ ಅನ್ಕೊಂಡಿಲ್ಲ, ಅದಕ್ಕೆ ನನಗೆ ಹಂಗಾಗಿದೆ ಪ್ರತಿಯೊಬ್ಬರಿಗೂ ಅಲ್ವಾ. ರಿಪೀಟ್ ಹಿಯರಿಂಗ್ ಆಗ್ಬೇಕು. ಹೌದು, ಇವತ್ತು ನೀವು ಹೇಳುವಾಗೆಲ್ಲ ನಮ್ಗೆ ಅರ್ಥ ಆಗುತ್ತೆ. ನಾವು ಅದು ಬಿಟ್ರೆ ಮುಂದಿನ ವಾರ ನೀವು ಹೇಳುವಾಗ ತಿರುಗಿ ಅದು ಮನಸ್ಸಿಗೆ ಬರೋದು. ಓಕೆ, ಇನ್ಯಾರಾದ್ರೂ ಏನಾದ್ರು ಹೇಳ್ಬೇಕಾ ಅಥವಾ ಎಂಡ್ ಮಾಡ್ಲಾ ಕ್ಲಾಸು? ಲಾಸ್ಟ್ ಕ್ಲಾಸ್ ಅಲ್ಲಿ ಸುರಭಿ ಕೇಳಿದ್ಲು, ಆತ್ಮಜ್ಞಾನವಾದಾಗ ಬುದ್ಧಿಗೆ ಗೊತ್ತಾಗತ್ತಾ ಅಂತ. ಅದಕ್ಕೆ ನಾನು ರಮಣ ಮಹರ್ಷಿಗಳು ಹೇಳಿದ್ದನ್ನ ಅವಳಿಗೆ ಕಳ್ಸಿದ್ದೆ.
ಆಕ್ಚುಲಿ ಅಜ್ಞಾನ ಅನ್ನೋದು ಬುದ್ಧಿಯಲ್ಲೇ ಇರೋದಾದ್ರೂನು, ಯಾಕೆಂದ್ರೆ ನಾನು ಹೇಳ್ದೆ ಇವತ್ತಿನ ಕ್ಲಾಸಲ್ಲಿ, ಇಂಟೆಲೆಕ್ಟ್ ಶೀತ್ ಅಂತ ಏನಂತೀವಿ, ವಿಜ್ಞಾನಮಯ ಕೋಶ, ಅಲ್ಲೇ ಅಹಂ ಅಂತ ಈಗೋ ಇರೋದು, ಅಲ್ಲೇ ಅಜ್ಞಾನ ಇರೋದು. ಆದರೆ ಆತ್ಮಜ್ಞಾನವಾದಾಗ ನಾನು ತಿಳ್ಕೊಳ್ತಕ್ಕಂತಹವನು, ತಿಳಿಬೇಕಾದಂತಹ ಒಂದು ವಸ್ತು ಅಥವಾ ತಿಳಿಯುವಂತ ಪ್ರೋಸೆಸ್, ಜ್ಞಾನ, ಜ್ಞೇಯ ಮತ್ತು ಜ್ಞಾತ ತ್ರಿಪುಟಿ ಎಲ್ಲ ಒಂದೇ ಆಗ್ಬಿಡುತ್ತೆ ಆತ್ಮಜ್ಞಾನವಾದಾಗ. ಆಗ ಬೇರೆ ಬೇರೆ ಆಗಿ ಉಳಿಯೋದಿಲ್ಲ, ತಿಳಿಬೇಕಾದದ್ದು ಏನೂ ಇರೋದಿಲ್ಲ. ಅವಾಗ ಬುದ್ಧಿಗೆ ತಿಳಿಬೇಕಾದದ್ದು ಏನೂ ಇರೋದಿಲ್ಲ ಅಂತ ಅವಳಿಗೆ ನಾನು ಕಳಿಸಿದ್ದೆ. ರಮಣರ ಒಂದು ಉತ್ತರವನ್ನ ಇಲ್ಲಿ ಕ್ಲಾಸಲ್ಲಿ ಹೇಳಿದೆ ಅಷ್ಟೇ. ಚಂದ್ರಾವತಿ ಒಂದು ಪ್ರಶ್ನೆ ಕೇಳಿದ್ರು, ನೆಕ್ಸ್ಟ್ ಅವ್ರು ಬಂದಾಗ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಓಕೆ ದೆನ್, ಹರೇ ಕೃಷ್ಣ, ಥ್ಯಾಂಕ್ ಯು. Hare Thank you, Krishna. Mataji. Hare Thank you, Krishna. ma'am. ಹರೇ Ma'am, ಕೃಷ್ಣ.